ನಂಬಿಗಸ್ತಂತ ದೇವರಾಗಿರೋದಕ್ಕಾಗಪ್ಪ ನೀವು ವಂದನೆ ಸಲ್ಲಿಸುತ್ತೇನೆ. Father, many times we forget you, but we will never forget us. ಅನೇಕ ಸಲ ಮರೆತು ಹಾಕಿ ಕೂಡ ಸ್ವಾಮಿ ಎಂದೂ ನಮ್ಮನ್ನು ಮರೆಯಲಿಲ್ಲ. Lord, we are in the end days of God. ಹೌದು ಸ್ವಾಮಿ, ಅಂತ್ಯ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ. Many preachers are telling that your coming is very soon. ನೀನು ಅತಿ ಬೇಗನೆ ಬರಲಿಕ್ಕಿದೆ ಎಂಬುದಾಗಿ ಅನೇಕ ಪ್ರಸಂಗಿಕರು ಹೇಳ್ತಾ ಇದ್ದಾರೆ. Lord, help each one of us to prepare ourselves for your coming so that we can be lifted up along with you when the rapture comes to God. ಸ್ವಾಮಿ ನಿನ್ನ ಬರುವ ಸಮಯದಲ್ಲಿ ಕರ್ತನೆ ನಾವು ನಿನ್ನೊಂದಿಗೆ ಸದಾಕಾಲಿರುವ ಹಾಗೆ ಸ್ವಾಮಿ ಎತ್ತರಪಡುವ ಭಾಗ್ಯದಾಯಕವಾದ ಸ್ಥಿತಿಯಲ್ಲಿ ನಾವೆಲ್ಲರೂ ಕಾಣಿಸಲ್ಪಡೋದು ಸಹಾಯ. Lord, as the Bible says, we should be like a wise woman of God. ಹೌದು ಸ್ವಾಮಿ, ಬುದ್ಧಿಯುಳ್ಳ ಕನ್ಯಕರು ಭಾಗಿರಬೇಕೆಂಬುದನ್ನು ನಾವು ಹೇಳಿದ ಪ್ರಕಾರ Preparing to receive the bridegroom. ಬರಲಿರುವಂತ ಮೊದಲಿಗೆ ಸ್ವೀಕರಿಸಲಿಕ್ಕಾಗಿ ಎದುರುಗೊಳ್ಳಿಕ್ಕೆ ಸಿದ್ಧವಾಗಿರುವಂತ ಕನ್ಯಕೋಪಾದಿ. So tonight, O Master, ರಾತ್ರಿ ವೇಳೆ as we hear the word of ನನ್ನ God, ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗ help us to understand your word of God. ಸ್ವಾಮಿ ನನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ. Not only the hearers, but also doers of the word of God. ಬರೀ ಕೇಳೋದು ಮಾತ್ರವಾಗಿರದೆ ಅಪ್ಪ ವಾಕ್ಯ ಪ್ರಕಾರ ನಡೆಯುವರಾಗಿ ನಮ್ಮನ್ನು ಮಾಡಿ. Father, help each one of us to live according to your word of God. ನನ್ನ ವಾಕ್ಯ ಪ್ರಕಾರ ನಾವೆಲ್ಲರೂ ಜೀವಿಸುವಂತೆ ನಮಗೆ ಸಹಾಯ. Because Lord, you want the people who obey your word and walk and live like your, according to your word of God. ನನ್ನ ವಾಕ್ಯವನ್ನು ಕೇಳಿಸಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಆ ಪ್ರಕಾರ ನಡೆಯುವರನ್ನು ಸ್ವಾಮಿ ನೀನು ಬಯಸುವಾದಲ್ಲಿ Lord, tonight you speak to us. ರಾತ್ರಿ ನನ್ನೊಟ್ಟಿಗೆ ಮಾತನಾಡಪ್ಪ. Help us to understand your word ವಾಕ್ಯವನ್ನು ಅರ್ಥ ಮಾಡ್ಕೊಂಡು ಸಹಾಯ ಮಾಡಿ. and make each one of us to practice it what we hear of God. ನಾವೇನು ಕೇಳಿಸ್ಕೊಳ್ತೇವೆ ಪ್ರತಿಯೊಬ್ಬರ ಪ್ರಕಾರ ನಡೆದುಕೊಳ್ಳುವಂತ ನಮಗೆ ಸಹಾಯ. I bring every part of that under the subject of the Holy Spirit. ಪ್ರತಿಯೊಂದು ಆಲೋಚನೆ ಪವಿತ್ರಾತ್ಮ ಅಧ್ಯಯನಕ್ಕೆ ಒಳಪಡಿಸ್ತೇವೆ. Coming against every principalities, powers of the darkness, ನನ್ನ ಕಷ್ಟಕ್ಕೆ ವಿರೋಧವಾಗಿ ನಾವು ಬರ್ತೇವೆ. possessing our promises. ಸ್ವಾಮಿ ವಾಗ್ದಾನ ಸ್ಮರಿಸಿಕೊಂಡಾಗಿ In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವುದಕ್ಕಂತ. Amen. ಆಮೆನ್. Hallelujah. ಹಲ್ಲೆಲೂಯಾ. Okay, let's turn our Bibles to Psalm 5 and 2nd verse. Psalm 105, 2nd verse. ಕೀರ್ತನೆ 105ನೇ ಕೀರ್ತನೆ 2ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Sing unto him, sing psalms unto him, talking all of his wondrous works. ఆయనను గూర్చి పాడుడి, ఆయనను కీర్తించుడి, ఆయన ఆశ్చర్య కార్యములన్నిటిని గూర్చి సంభాషణ చేయుడి. So this is a wonderful word. ಇದು ಬಹಳ ಅದ್ಭುತವಾದ ವಚನ. So here the psalmist says that we have to sing psalms unto him ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ ಆತನಿಗೆ ಕೀರ್ತನೆ ಹಾಡ್ರಿ ಎಂಬುದಾಗಿ and talk about all his wondrous work. ಆತನ ಅದ್ಭುತ ಕೃತ್ಯಗಳ ಕುರಿತಾಗಿ ನೀವು ಮಾತನಾಡ್ರಿ. So when we'll get the singing mood? ಹೇಳ್ರಿ, ನಾವು ಯಾವಾಗ ನಮಗೆ ಹಾಡ್ಬೇಕಂತ ಅನಿಸ್ತದೆ? సంతోషం. When we are happy. ನಾವು ಸಂತೋಷವಾಗಿರುವ ಸಂದರ್ಭದಲ್ಲಿ. So actually the singing will come when you have the gratitude. ನೋಡಿ, ನಿಜ ಹೇಳ್ಬೇಕಂತಂದ್ರೆ ನಮ್ಮ ಒಳಗಡೆ ಕೃತಜ್ಞತೆ ಭಾವನೆ ಇರುವಾಗ ಆ ಒಂದು ಹಾಡು ಅಂತಕ್ಕಂಥದ್ದು ವ್ಯಕ್ತವಾಗ್ತದೆ. When you are thankful for what all God has done in your life, you will sing. ನಿಮ್ಮ ಹೃದಯದಲ್ಲಿ ದೇವರ ಮುಖಾಂತರ ನಿಮಗೆ ಕೃತಜ್ಞತೆ ಮನೋಭಾವನೆ ಇರೋದಾದ್ರೆ ನೀವು ನಿಮಗೆ ತಿಳಿದಂತೆ ನೀವು ಹಾಡನ್ನು ಹಾಡ್ತಾ ಇರ್ತೀವಿ. So many times we will sing when we are happy. ಅನೇಕ ಸಾರಿ ನಾವು ಸಂತೋಷವಾಗಿರುವಾಗ ನಾವು ಹಾಡನ್ನು ಹಾಡ್ತೇವೆ. Happy comes when happenings are happening. ಸಾಧಾರಣವಾಗಿ ಸಂತೋಷ ಅಂತಕ್ಕಂಥದ್ದು ಈ ಲೋಕದಲ್ಲಿ ಜರುಗುವಂತ ಸಂಭವಗಳ ಮೇಲೆ ಹಾತ್ಕೊಂಡಿರ್ತದೆ. So we should not sing when we are happy, but we have to sing God, praise God when we think that God has done so many things in our life. ನಮಗೇನೋ ಒಳ್ಳೇದಾಯ್ತಂದ್ರೆ ನಾವು ಅನ್ಕೊಂಡ ನಡೀತಂತ ಅದಕ್ಕೋಸ್ಕರ ನಾವು ಸಂತೋಷವಾಗಿರೋದು ಮಾತ್ರ ಅಲ್ಲ, ಆದ್ರೆ ನಮ್ಮ ಜೀವಿತದಲ್ಲಿ ದೇವರು ಯಾವಾಗಲೂ ಕೂಡ ಒಳ್ಳೆಯದಾಗಲಿ ಅಂತ ನೆನೆಸಿ ಯಾವಾಗಲೂ ಕೂಡ ನಾವು ಸಂತೋಷ ಭರಿತರಾಗಿ ದೇವರನ್ನು ಕೊಂಡಾಡಬೇಕು. A man of God says that when you are grateful and thankful, automatically you will sing the songs of God. ದೇವ್ರ ಸಾಹೇಬ್ರು ಹೇಳ್ತಾರೆ, ಯಾವಾಗಾದ್ರೂ ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತ ಮನೋಭಾವನೆ ಉಳ್ಳವರಾಗಿ ನೀವು ದೀನತೆಯಲ್ಲಿ ಇದ್ರೆ ನೀವು ಖಚಿತವಾಗಿ ನೀವು ದೇವರ ಸ್ತುತಿ ಮಾಡ್ತೀರಿ, ಕೊಂಡಾಡ್ತೀರಿ. Because whatever God does, He will do good things in our life. ಯಾಕಂತಂದ್ರೆ ದೇವರ ಜೀವಿತದಲ್ಲಿ ಏನು ಮಾಡಿದ್ರು ಕೂಡ ಅದನ್ನ ಒಳ್ಳೆದನ್ನೇ ಮಾಡ್ತಾನೆ. So we have to sing the Lord at all the time. ಆದ್ರಿಂದ ನಾವು ಎಲ್ಲಾ ಸಮಯದಲ್ಲಿ ನಾವು ದೇವರನ್ನು ಕೀರ್ತಿಸಬೇಕು, ಭಜಿಸಬೇಕು. As sister told, when we are happy, we'll sing this song. ಯಾಕಂದ್ರೆ ಹೇಳಿದ ಪ್ರಕಾರ ಸಾಧಾರಣ ಸಂತೋಷವಾಗಿರುವಾಗ ನಾವು ಹಾಡನ್ನ ಹಾಡ್ತೇವೆ. According to the what we call statistics,
ಒಂದು ಲೆಕ್ಕಾಚಾರದ ಪ್ರಕಾರ the people who read the Bible at least 4 days in a week, they are the happy people. ಅವ್ರು ಹೇಳಿದ್ರು ಏನಂತಂದ್ರೆ ಪರಿಶೋಧನೆಯಲ್ಲಿ ಯಾರಾದ್ರೆ ಕನಿಷ್ಠ ಪಕ್ಷ ಒಂದು ವಾರದಲ್ಲಿ 4 ದಿನಗಳಾದ್ರೂ ಯಾರು ದೇವ್ರ ವಾಕ್ಯವನ್ನು ಬಿಡದಂತೆ ಧ್ಯಾನ ಮಾಡಿದ್ರು ಓದ್ತಾ ಇದಾರೋ ಅವರು ಸಂತೋಷವಾಗಿರ್ತಕ್ಕಂಥ ಜನರಾಗಿದ್ದಾರೆ. So this is a statistics. ಇದೊಂದು ಶೋಧನೆ ಅಂದ್ರೆ ಪರಿಶೋಧನೆ ತೇಲಿ ಬಂದ ಲೆಕ್ಕಾಚಾರ. But as a believer, ಆದ್ರೆ ವಿಶ್ವಾಸಿಯಾಗಿ we have to praise God all the time. ನೋಡಿದ್ರೆ ಎಲ್ಲಾ ವೇಳೆಯಲ್ಲಿ ದೇವರನ್ನು ಕೊಂಡಾಡಬೇಕು. So we have to read the Bible every day. ಪ್ರತಿದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನ When ಮಾಡಬೇಕು. you read the Bible, you know what is the greatness and goodness of God. ಯಾವಾಗ ದೇವರ ವಾಕ್ಯವನ್ನು ಓದ್ತಿರೋ ಆ ಸಮಯದಲ್ಲಿ ದೇವರ ಒಳ್ಳೆತನ ಆತನ ದೊಡ್ಡತನ ಏನೋ ನಮಗೆ ಗೊತ್ತಾಗ್ತದೆ. And God speaks to us when we read the word of God. ಯಾವಾಗ ದೇವರ ವಾಕ್ಯವನ್ನು ಓದ್ತೀವೋ ಆ ಸಮಯದಲ್ಲಿ ದೇವರ ಜೊತೆ ಮಾತನಾಡ್ತಾನೆ. No doubt our situations or things what are happening in our life will make us to feel sad. ನಮ್ಮ ಜೀವಿತದಲ್ಲಿ ಬರುವಂತ ಕೆಲವೊಂದು ಸಂದರ್ಭಗಳು, ಸಂಕಷ್ಟದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಸಂಶಯ ಇಲ್ಲ ಅದನ್ನು ನೋಡುವಾಗ ಕೆಲವು ಸಾರಿ ನಮಗೆ ದುಃಖ ಉಂಟಾಗಬಹುದು. It is only the word of God encourages us. ಆದ್ರೆ ಕೇವಲ ದೇವರ ವಾಕ್ಯ ಮಾತ್ರವೇ ನಮ್ಮನ್ನ ಪ್ರೋತ್ಸಾಹ ಪಡಿಸುತ್ತದೆ. That's why according to the statistics, people who read the Bible definitely they feel happy. ಅದಕ್ಕೆ ಒಂದು ಲೆಕ್ಕಾಚಾರದ ಪ್ರಕಾರ ಕಂಡು ಬಂದಿದೆ ಏನಂತಂದ್ರೆ ಯಾರು ಬೈಬಲ್ನ ಪ್ರತಿನಿತ್ಯವೂ ಕೂಡ ಓದ್ತಾ ಇದ್ದಾರೋ ಅವ್ರು ಖಚಿತವಾಗಿ ಅವ್ರು ಯಾವಾಗಲೂ ಕೂಡ ಸಂತೋಷವಾಗಿ ಇರ್ತಾರೆ. Because they know when they read the word of God how God is doing the wonderful things in their life. ಯಾಕಂತಂದ್ರೆ ದೇವರ ವಾಕ್ಯ ಓದುವಾಗ ಅವರು ಅರ್ಥ ಮಾಡ್ಕೊಂಡವರಾಗಿರ್ತಾರೆ ತಮ್ಮ ಜೀವಿತದಲ್ಲಿ ದೇವರು ಯಾವ ರೀತಿ ಅದ್ಭುತ ಕಾರ್ಯನ ನಡೆಸ್ತಾನೆ ಅಂತ. And also they feel that they are not alone. ಮತ್ತೆ ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯ ಓದೋರಿಗೆ ಭರವಸೆ ಇರುತ್ತೆ ಅಂದ್ರೆ ನಾವೆಷ್ಟು ಮಾತ್ರಕ್ಕೂ ಒಂಟಿಗಿರಲ್ಲ. So God is with us, they have that assurance. ದೇವರ ಜೊತೆಗಿದ್ದಾನೆ ಅಂತ ಭರವಸೆ ಅವರಲ್ಲಿ ಇರ್ತದೆ. So whatever the situation you undergo, it is not God is not carrying you. ನೀವು ಎಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರು ಕೂಡ ದೇವರು ನಿಮ್ಮ ಕುರಿತಾದ ಶ್ರದ್ಧೆ ವಹಿಸುವಂತನಾಗಿದ್ದಾನೆ. So always he is having a plan in our life. ಯಾವಾಗಲೂ ಕೂಡ ದೇವರಿಗೆ ನಿಮ್ಮನ್ನ ಕುರಿತು ತನ್ನದಾಗಿರ್ತಕ್ಕಂಥ ಒಂದು ಯೋಚನೆ ಇದೆ. So whatever he does, he will do good things only. ಆದ್ರಿಂದ ದೇವರು ನಮ್ಮ ಜೀವಿತದಲ್ಲಿ ಅದನ್ನ ಏನು ಮಾಡಿದ್ರು ಕೂಡ ಅದೆಲ್ಲ ಕೂಡ ನಮ್ಮ ಒಳ್ಳೆದಕ್ಕೋಸ್ಕರ ಅದನ್ನ ಮಾಡ್ತಾನೆ. That's why Psalms chapter 72:18 verse when we read. ಅದಕ್ಕೋಸ್ಕರ ಕೀರ್ತನೆ ಗ್ರಂಥ 72ನೇ ಕೀರ್ತನೆ 18ನೇ ವಚನ ಓದುವಾಗ 72:18 verse. ಕೀರ್ತನೆ 72:18 ಮಹತ್ಕಾರ್ಯಗಳನ್ನು ನಡೆಸುವುದರಲ್ಲಿ ಅದ್ವಿತೀಯನು, ಇಸ್ರಾಯೇಲರ ದೇವರಾದ ಯೆಹೋವನ ದೇವರಿಗೆ ಸ್ತೋತ್ರ. Okay, here we see that blessed be the Lord God, the God of Israel, who only doeth wondrous things. ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಅದ್ವಿತೀಯನು ಇಸ್ರಾಯೇಲರ ದೇವರು ಆದ ಯೆಹೋವ ದೇವರಿಗೆ ಸ್ತೋತ್ರವು. So here the psalmist says that he always does wondrous things. ದೇವರು ಯಾವಾಗಲೂ ಕೂಡ ಅದ್ಭುತ ಕಾರ್ಯಗಳನ್ನು ಅದ್ಭುತ ಕೃತ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ಕೀರ್ತನೆಗಾರನು ಅದನ್ನ ಹೇಳ್ತಾ ಇದ್ದ. So whatever you undergo, every time God does say wonderful things. ನೋಡಿ, ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋದ್ರು ಕೂಡ ಪ್ರತಿ ಸಾರಿ ಕೂಡ ಎಲ್ಲ ವೇಳೆಯಲ್ಲೂ ದೇವರು ಅದು ನಿಮ್ಮ ವಿಷಯದಲ್ಲಿ ಅದ್ಭುತಗಳನ್ನೇ ಮಾಡ್ತಾನೆ. Suppose you are having a problem in your life or you face a difficult, that doesn't mean that God is not caring you, but He is having a plan in your life that He wanted to make you to understand how much He loves you. ನೋಡಿ, ಕೆಲವು ಸಾರಿ ನೀವು ಪ್ರಾರ್ಥನೆ ಮಾಡ್ತಿದ್ರು ಕೂಡ ಕೆಲವು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುವ ಸಮಯ ಬರುವಾಗ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಾಗ ಅದರ ಅರ್ಥ ದೇವರು ನಿಮ್ಮನ್ನು ಕೈ ಬಿಟ್ಟೆಂಬುದಾಗಿ ಅಲ್ಲ, ಅದ್ರ ಬಗ್ಗೆ ದೇವರು ಶ್ರದ್ಧೆನೇ ವಹಿಸ್ತಾ ಇಲ್ಲ ಎಂಬುದಾಗಿ ಅಲ್ಲ. ಅದರ ಬದಲಾಗಿ ಕಷ್ಟಗಳ ಮೂಲಕ ಕೂಡ ದೇವರು ತನ್ನ ಸಹಾಯ ಹಸ್ತವನ್ನು ಚಾಚಿ ನಿಮ್ಮನ್ನು ಎಷ್ಟು ಅದನ್ನ ಪ್ರೀತಿಸ್ತಾನೋ ಅದನ್ನು ದೇವರ ಸಂದರ್ಭದಲ್ಲಿ ತೋರ್ಪಡಿಸ್ತಾನೆ. And which is known that why police has to catch hold of these people only. ನೋಡ್ರಿ, ವಿಜಯ ಸಾಕ್ಷಿ ಹೇಳಿದಾಗೆ ಅವ್ರು ತಪ್ಪು ಮಾಡಿಲ್ಲ ಆದ್ರೂ ಕೂಡ ಪೊಲೀಸರು ಇವ್ರನ್ನೇ ಯಾಕೆ ಹಿಡಿದ್ರು. Sometimes unexpectedly some things come in our way. ನೋಡ್ರಿ, ಕೆಲವು ಸಾರಿ ಆ ರೀತಿಯಲ್ಲಿ ನಾವು ಅಂದುಕೊಳ್ಳದ ರೀತಿಯಲ್ಲಿ ಕೆಲವು ವಿಷಯಗಳು ನಮ್ಮ ಜೀವನದಲ್ಲಿ ಬರ್ತದೆ. God only gives us victory over such kind of situations. ಅಂತ ಪರಿಸ್ಥಿತಿಗಳಲ್ಲಿ ದೇವರು ತಾನೇ ಅದು ನಮಗೆ ಜಯವನ್ನು ಕೊಡಬೇಕಾಗಿದ್ದಾನೆ. That time you will realize that how God cares you and protects you. ಆ ಸಮಯದಲ್ಲಿ ದೇವರು ಎಷ್ಟು ಮಟ್ಟಿಗೆ ನಿಮ್ಮನ್ನು ಕುರಿತು ಶ್ರದ್ಧೆ ವಹಿಸ್ತಾನೋ ಮತ್ತೆ ಹೇಗೆ ನಿಮ್ಮನ್ನು ಸಂರಕ್ಷಿಸಿ ಕಾಪಾಡ್ತಾನೋ
ನಿಮಗೆ ಆ ಸ್ಥಳದಲ್ಲಿ ಗೊತ್ತು ಮಾಡ್ತಾರೆ. So when you think about His goodness, definitely you will sing songs unto the Lord. ಆದ್ರಿಂದ ಆತನ ಒಳ್ಳೆತನವನ್ನು ಕುರಿತು ನಾವು ಆಲೋಚನೆ ಮಾಡುವಾಗ ಖಚಿತವಾಗಿ ನಮ್ಮ ಹೃದಯದಲ್ಲಿ ಬಾಯಿಯಲ್ಲಿ ದೇವರ ಕುರಿತ ಇರುವಂತಹ ಸ್ತೋತ್ರ ಪದಗಳು ಬರ್ತದೆ. So that singing the songs means that is a praising the Lord. ಅದು ಹಾಡನ್ನು ಹಾಡುವುದರ ಅರ್ಥ ದೇವರನ್ನು ಸ್ತುತಿಸುವುದು ಆಗಿದೆ. So glorifying the Lord always. ಅಂದರೆ ದೇವರ ನಾಮವನ್ನು ಯಾವಾಗಲೂ ಕೂಡ ಮಹಿಮೆ ಪಡಿಸುವುದು. And the second thing we see that the Bible says talking all of His wondrous work. ಮತ್ತೆ ಎರಡನೇ ಮಾತು ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಕುರಿತಾಗಿ ನೀವು ಮಾತನಾಡ್ರಿ. So that means that God wants us to talk about His wondrous things. ಅದರ ಅರ್ಥ ಏನಂತಂದ್ರೆ ನಾವು ಆತನ ಅದ್ಭುತ ಕೃತ್ಯಗಳ ಕುರಿತಾಗಿ ಮಾತನಾಡಬೇಕೆಂಬುದಾಗಿ ನಮ್ಮ ವಿಷಯದಲ್ಲಿ ದೇವರು ಬಯಸ್ತಾ ಇದ್ದಾರೆ. So not only the singing the Lord, singing praises to God, ದೇವರಿಗೆ ಬರೀ ಸ್ತುತಿ ಪದಗಳನ್ನ ಹಾಡೋದು ಮಾತ್ರ ಅಲ್ಲ, we have to talk about God's wondrous things. ದೇವರ ಅದ್ಭುತ ಕೃತ್ಯಗಳ ಕುರಿತಾಗಿ ನಾವು ಮಾತನಾಡುವುದು ಆಗಿರಬೇಕು. In the Hebrew word, the talk means chaos. ಇಬ್ರು ಭಾಷೆಯಲ್ಲಿ ಮಾತನಾಡಬೇಕು ಅಥವಾ ಹೇಳಬೇಕು, ಪ್ರಚಾರಪಡಿಸಬೇಕು ಅನ್ನೋದಕ್ಕೆ ಕಯಾಸ್ ಅನ್ನೋ ಪದ ಅಲ್ಲಿ ಬಳಸಲ್ಪಡುತ್ತೆ. That means conversing. ಅದರ ಅರ್ಥ ಏನಂತಂದ್ರೆ ಸಂಭಾಷಿಸು. So conversing is a beautiful word where we have to talk to the people. ಸಂಭಾಷಣೆ ಮಾಡೋದು ಅದು ಬಹಳ ಅದ್ಭುತವಾದ ವಿಷಯ. So ನಾವು ಏನ್ ಮಾಡ್ತೇವೆ, ಜನರೊಟ್ಟಿಗೆ ನಾವು ಕೆಲವು ವಿಷಯಗಳ ಮಾತನಾಡುವ when you talk only, you will make to know the people that God is good. ನೀವು ಆ ರೀತಿಯಲ್ಲಿ ದೇವರ ಕಾರ್ಯಗಳ ಕುರಿತು ಮಾತನಾಡುವಾಗಲೇ ಹಂಚಿಕೊಳ್ಳುವಾಗಲೇ ಜನರಿಗೆ ಅರ್ಥವಾಗುತ್ತೆ ದೇವರು ನಿಜವಾಗಿ ಎಷ್ಟು ಒಳ್ಳೆಯವನಾಗಿದ್ದಾರೆ ಅಂತ. So the Bible clearly says that we have to talk the wondrous things of the Lord. ಅದಕ್ಕೆ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತದೆ, ನಾವು ಆತನ ಅದ್ಭುತ ಕೃತ್ಯಗಳ ಕುರಿತಾಗಿ ಮಾತನಾಡುವವರಾಗಿರಬೇಕು. So we are the people who have to tell about the love of Jesus to other people. ಇತರ ಜನರಿಗೆ ಯೇಸು ಸ್ವಾಮಿಯ ಪ್ರೀತಿಯನ್ನು ಕುರಿತು ಸಾರುವ ತಿಳಿಸುವಂತ ಜನರು ನಾವಾಗಿದ್ದೇವೆ. We are the people who have to always talk about the goodness of God. ದೇವರ ಒಳ್ಳೆತನ ಕುರಿತು ಮಾತನಾಡುವ, ಯಾವಾಗಲೂ ಮಾತನಾಡುವ ಜನರು ನಾವಾಗಿದ್ದೇವೆ. So the Bible clearly says that we have to talk the wonders of His works. ಅದಕ್ಕೆ ದೇವರಿಗೆ ಸ್ಪಷ್ಟವಾಗಿ ಹೇಳ್ತದೆ, ನಾವು ಆತನ ಅದ್ಭುತ ಕೃತ್ಯಗಳನ್ನು ಯಾವಾಗಲೂ ಮಾತನಾಡುವವರಾಗಿರಬೇಕು. So many times we think that only giving the testimony is the thing we can glorify God. ಅನೇಕ ಸಲ ನೆನೆಸ್ತೇವೆ, ನಾವು ಇದಕ್ಕೆ ಬಂದು ಸಾಕ್ಷಿನ ಹೇಳೋದ್ರ ಮೂಲಕ ದೇವರ ನಾಮ ಅವಾಗ ಮಾತ್ರ ಮಹಿಮೆಯಾಗುತ್ತೆ ಅಂತ. The Bible says we have to talk to our people, our neighbors, everybody, the goodness and the good works of the Lord, what He has done in our life. ನೋಡ್ರಿ, ದೇವರ ಒಳ್ಳೆತನ ಕುರಿತು ಕೇವಲ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ, ಆದರೆ ಎಲ್ಲಾ ವೇಳೆಯಲ್ಲಿ ನಮ್ಮ ಸುತ್ತಮುತ್ತಲಿರುವಂತ ಜನರೊಂದಿಗೂ, ನಮ್ಮ ಪರಿಚಯ ಉಳ್ಳಂತ ಜನರೊಂದಿಗೂ ಕೂಡ ನಾವು ಅದರ ಒಳ್ಳೆತನ ಕುರಿತು ಮಾತನಾಡ್ತಾ ಇರಬೇಕು. So today I wanted to tell you what kind of talk we are talking. ಇವತ್ತು ಎಂತ ರೀತಿಯ ಮಾತು ಅಥವಾ ಸಂಭಾಷಣೆ ನಾವು ಮಾತನಾಡಬೇಕಾದ ಕುರಿತು ಒಟ್ಟಿಗೆ ಮಾತನಾಡ್ತೇವೆ. So what we have to talk. ನಾವು ನಿಜವಾಗಿ ಕೂಡ ಏನನ್ನ ಮಾತನಾಡಬೇಕು, what kind of conversation we have to have with the other people. ಇತರ ಜನರೊಂದಿಗೆ ಎಂತ ರೀತಿಯ ಒಂದು ಸಂಭಾಷಣೆ ಅಥವಾ ಮಾತುಕತೆ ನಾವು ಇಟ್ಕೊಳ್ಬೇಕು. So many times we will talk the things which are not relevant to God or anything. ಅನೇಕ ಸಾರಿ ನಾವು ಮಾತನಾಡಿದ್ರೆ ಮಾತುಗಳು ಹೇಗಿರ್ತವೆ ಅವು ದೇವರಿಗಾಗ್ಲಿ ಮತ್ತೆ ಇತರ ಕ್ಷೇಮಕ್ಕಾಗ್ಲಿ ಅನ್ವಯಿಸುವಂತ ಮಾತುಗಳು ಇರೋದಿಲ್ಲ. So that's why Job chapter 15 verse 3 says that should he reason with unprofitable talk or with speeches wherewith he can do no good. ಯೋಬನ ಗ್ರಂಥ 15ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡ್ರಿ. ಪ್ರಯೋಜನವಿಲ್ಲದ ನುಡಿಯಿಂದಲೂ ಫಲವಿಲ್ಲದ ವಾಕ್ಯಗಳಿಂದಲೂ ತರ್ಕಿಸುವುದು ಯುಕ್ತವೋ. So many times we talk useless talk. ನೋಡಿ, ಅನೇಕ ಸಾರಿ ಕೆಲಸಕ್ಕೆ ಬರದ ಮಾತುಗಳನ್ನ ನಾವು ಮಾತನಾಡ್ತಾ ಇರ್ತೀವಿ. So many times we will have arguments which are not profitable. ಮತ್ತೆ ಯಾರಿಗೂ ಕೂಡ ಪ್ರಯೋಜನವಿಲ್ಲದಂತ, ಕ್ಷೇಮವಿಲ್ಲದಂತ ಮಾತು ಅಥವಾ ವಾಗ್ವಾದಗಳನ್ನ ಇಟ್ಕೊಳ್ತಾರೆ. So that's why some research people, statistics say that women will speak 25,000 words in a day. ಅದಕ್ಕೆ ಒಬ್ರು ಈ ವಿಷಯದಲ್ಲಿ ಪರಿಶೋಧನೆ ಮಾಡಿ ಲೆಕ್ಕಾಚಾರ ಮಾಡಿ ಹೇಳಿದ್ದಾರೆ ಅಂತಂದ್ರೆ, ಸ್ತ್ರೀಯರಂತೆ ಒಂದು ದಿನಕ್ಕೆ 25,000 ಪದಗಳನ್ನು ಮಾತನಾಡ್ತಾರೆ. But men will speak 9,000 words it seems. ಆದ್ರೆ ಪುರುಷರಂತೆ
ಕೇವಲ 9,000 ಪದಗಳನ್ನು ಅವ್ರು ಆಡ್ತಾರೆ. So somebody went to a pastor and told, Pastor, why women have to talk 25,000 means our husbands will not listen if we don't tell twice. ಅದಕ್ಕೆ ಪಾಸ್ಟರ್ ಹತ್ರ ವಿಚಾರ ಬಂದಾಗ ಅವರು ಯಾಕೆ ಸ್ತ್ರೀಯರು 25,000 ಪದಗಳು ಮಾತನಾಡ್ತಾರೆ ಅಂತಂದ್ರೆ ಅವ್ರು ಹೇಳಿದ್ರಂತೆ, ಅಷ್ಟು ಮಾತಾಡಿಲ್ಲ ಅಂದ್ರೆ ನಮ್ಮ ಗಂಡನ ಮಾತು ಕೇಳಲ್ಲ ಅಂತ ಹೇಳಿ. So we have to talk twice. ಅಂದ್ರೆ 2 ಬಾರಿ ಆದ್ರೂ ಮಾತಾಡ್ಬೇಕಾಗತ್ತೆ. So this the sister wanted to show that we are good people, we won't talk unnecessarily. ಅಂದ್ರೆ ಆ ಸಹೋದರಿ ಏನೋ ತೋರ್ಪಡಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇರೋದು ಅಂತಂದ್ರೆ, ನಾವು ಸುಮ್ಮನೆ ಏನು ವ್ಯರ್ಥವಾಗಿ ಮಾತಾಡ್ತಾ ಇಲ್ಲ, ನಾವು ಒಳ್ಳೆ ಜನರೇ, ನಾವು ಬೇಕಾಗಿದ್ದು ನಾವು ಕೇಳ್ಕೊಂಡು ಮಾತಾಡ್ತೇವೆ, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. And this pastor told, because the statistics told, that's why I told him, I don't want your explanation, he told. ಪಾಸ್ಟರ್ ಅಂತಪ್ಪ ನಿಮ್ಗೆ ವಿವರ ಬೇಕಾಗಿಲ್ಲ, ಆದ್ರೆ ಲೆಕ್ಕಾಚಾರ ಏನು ಇತ್ತೋ ಅದ್ರ ಬಗ್ಗೆ ನಾವು ಮಾತಾಡೋದು ಅಷ್ಟ ಅಂತ ಹೇಳಿದ್ರು. So that means many times we talk, but we talk not useful things. ನೋಡ್ರಿ, ಅರ್ಥ ಏನಂತಂದ್ರೆ ಯಾಕೆ ಜಾಸ್ತಿ ಪದಗಳನ್ನ ಮಾತನಾಡ್ತೀವಿ ಅಂದ್ರೆ ಸಾಧಾರಣವಾಗಿ ಪ್ರಯೋಜನ ಇರಲ್ಲ ಮಾತುಗಳಲ್ಲಿ, ವ್ಯರ್ಥವಾದಂತ ವಿಷಯಗಳು ನಾವು ಜಾಸ್ತಿ ಮಾತಾಡ್ತಾ ಇರ್ತೀವಿ. So we have to talk the things which makes other people to be encouraged. ಆದ್ರೆ ನಾವು ನಿಜವಾಗಿ ಮಾತನಾಡಬೇಕು. ಮಾತನಾಡುವ ವಿಷಯ ಹೇಗಿರ್ಬೇಕಂದ್ರೆ, ನಾವು ಮಾತನಾಡುವಾಗ ಇತರ ಜನರು ಪ್ರೋತ್ಸಾಹವನ್ನ ಹೊಂದ್ಕೊಳ್ಬೇಕಂತ, ಉತ್ತೇಜನ ಹೊಂದ್ಕೊಳ್ಬೇಕು. In the Old Testament, you know one prophet called Balaam. ಹಳೆ ಒಡಂಬಡಿಕೆ ಒಬ್ಬ ಪ್ರವಾದಿ ನಿಮಗೆ ಗೊತ್ತಿರ್ತದೆ, ಅದರ ಹೆಸರು ಬಿಳಾಮ್ ಎಂಬುದಾಗಿ. And the king came and told Balaam, God is with you. Whatever you say that is happening, you do a favor for me. ಆ ಸಮಯದಲ್ಲಿ ಒಬ್ಬ ರಾಜ ಏನ್ ಮಾಡಿದ ಅಂತಂದ್ರೆ, ಈ ಬಿಳಾಮನ ಕರೆಸಿ ಅಂತ ಹೇಳ್ತಾನೆ, ಬಿಳಾಮ್ನೆ ನೀನು ದೇವ್ರ ಜೊತೆಗಿದ್ದಾನೆ, ನೀನು ಏನು ಮಾತನಾಡಿದ್ರು ಕೂಡ ಅದು ಹಂಗೆ ಆಗ್ತದೆ. Because this king is afraid about Israelis. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಇಸ್ರೇಲ್ರಿಗೆ ವಿರುದ್ಧವಾಗಿ ಆತ ಮಾತನಾಡಬೇಕು, ಅಪಶಕನ ಮಾತು ನುಡಿಬೇಕು. ಯಾಕಂದ್ರೆ ಇಸ್ರೇಲ್ ವಿಷಯದಲ್ಲಿ ಈತ ಭಯಪಟ್ಬಿಟ್ಟಿದ್ದಾನೆ. And the Israelites were passing through that land. ಮತ್ತೆ ಇಸ್ರೇಲ್ ಜನರು ಈತನ ರಾಜ್ಯದ ಮೂಲಕ ಅವರು ಹಾದು ಹೋಗುವಂತ ಸಂದರ್ಭದಲ್ಲಿದ್ದಾರೆ. So this Balak king wanted Balaam to come and curse Israelis. ಅದಕ್ಕೆ ಈ ಬಾಲಾಕ್ ಏನ್ ಮಾಡ್ತಾನೆ ಅಂತಂದ್ರೆ, ಇಸ್ರೇಲ್ ಹೇಗೆ ಮಾಡಿ ಅವ್ರಿಗೆ ಶಾಪ ಕೊಡಬೇಕು ಅಂತ ಹೇಳಿ ಈ ಬಿಳಾಮನ ಕರೆ ಕಳಿಸ್ತಾ ಇದ್ದಾರೆ. Balaam says, no, I cannot do it because they are the chosen people and also they are anointed people. ಆದ್ರೆ ಬಿಳಾಮ ಒಂದು ಮಾತು ಹೇಳ್ತಾ ಇದ್ದಾನೆ ರಾಜನಿಗೆ, ಆ ರೀತಿ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತಂದ್ರೆ, ಅವರು ದೇವರನ್ನೇ ಆರಿಸಲ್ಪಟ್ಟ ಜನರು, ಅವರು ಅಭಿಷೇಕಿಸಲ್ಪಟ್ಟವರಾಗಿದ್ದಾರೆ. And the kings told that I will give this much of gifts to you. ಆದ್ರೆ ಆ ಸಮಯದಲ್ಲಿ ರಾಜ ಏನ್ ಮಾಡೋದಂದ್ರೆ, ನಾನು ಹೇಳಿದ ಪ್ರಕಾರ ನೀನು ಮಾಡಿದ್ರೆ ನಿನಗೆ ಇಷ್ಟು ಮಟ್ಟಿಗೆ ದೊಡ್ಡ ಬಹುಮಾನ ಉಡುಗೊರೆ ನನಗೆ ಕೊಡ್ತೀನಿ ಅಂತ ಪ್ರೋತ್ಸಾಹ ಪಡಿಸ್ತಾರೆ. The king was tempting Balaam. ಆ ರೀತಿಯ ಮಾತುಗಳು ಹೇಳ್ತಾ ಬಿಳಾಮನ ಒಂದು ರೀತಿಯಲ್ಲಿ ಅವನು ಶೋಧಿಸ್ತಾ ಇದ್ದಾನೆ. And Balaam was yielding to the temptation. ಬಿಳಾಮನು ಕೂಡ ಆಸೆ ಪಟ್ಟು ಆತನು ಪಡುವಂತ ಬಹುಮಾನ ಸಿಕ್ಕುತ್ತಲ್ಲ ಅಂತ ಹೇಳಿ ಆತನ ಮನಸ್ಸಲ್ಲಿ ಕೂಡ ಆಲೋಚನೆ ಬರ್ತಾ ಇದೆ. So he was ready to go and curse Israel. ನೋಡ್ರಿ, ಈಗ ಈ ಬಿಳಾಮನವರಿಗೆ ಆಲೋಚನೆ ಮಾಡಿದ್ರೆ ಸರಿ ಅಂತ ಹೇಳಿ ಇಸ್ರೇಲ್ ಜನರನ್ನ ವಿರುದ್ಧವಾಗಿ ಅದನ್ನು ಮಾತನಾಡಲಿಕ್ಕೆ, ಶಾಪ ಕೊಡ್ಲಿಕ್ಕೆ ಕೂಡ ಸಿದ್ಧನಾದ. So he was going on his donkey in order to curse Israel. ಈಗ ತನ್ನ ಪ್ರಾಂತದಿಂದ ರಾಜ ಹತ್ತಿರಕ್ಕೆ ಇರ್ತಕ್ಕಂಥ ಊರಿಗೆ ಬರ್ಲಿಕ್ಕೆ ತನ್ನ ಕತ್ತೆ ಬಿಟ್ಟು ಬರ್ತಾ ಇದ್ದಾನೆ. He was a prophet chosen by God. ನೋಡ್ರಿ, ಬಿಳಾಮ ದೇವರಿಂದ ಆರಿಸಲ್ಪಟ್ಟ ಪ್ರವಾದಿಯಾಗಿದ್ದ. And God was angry with Balaam because he is not doing according to the word of God. ಆದ್ರೆ ಬಿಳಾಮನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ತಾ ಇಲ್ಲ, ಅಥವಾ ಆ ಒಂದು ವಿಷಯದಲ್ಲಿ ಅಥವಾ ಕೆಲಸದಲ್ಲಿ ಇರ್ತಾ ಇಲ್ಲ ಅಂತ ಹೇಳಿ ದೇವರು ಬಿಳಾಮನ ವಿಷಯದಲ್ಲಿ ಕೋಪಗೊಂಡ. So as he was going, God sent an angel in order to kill Balaam. ನೋಡ್ರಿ, ಆತನ ಆ ರೀತಿಯಲ್ಲಿ ದಾರಿ ಹೋಗ್ತಿರ್ಬೇಕಾದ್ರೆ ದೇವರು ಈ ಬಿಳಾಮನ ಹತ್ತಿಸ್ಲಿಕ್ಕೆ ತನ್ನ ದೂತನನ್ನ ಕಳಿಸಿದ. And the angel was standing in front of that donkey with that sword. ಆಗ ದೇವದೂತನ ಕೈಯಲ್ಲಿ ಕಟ್ಟುಕೊಂಡಿದ್ದವನಾಗಿ ಕತ್ತೆ ಎದುರುಗಡೆ ಆತನು ಬಂದು ನಿಂತ್ಕೊಂಡ. And the donkey escaped from that route and it turned aside and it was going in the other way. ನೋಡ್ರಿ, ಆ ಸಮಯದಲ್ಲಿ ದೇವದೂತನನ್ನು ಕಂಡಂತ ಕತ್ತೆ ಮುಂದಕ್ಕೆ ಹೋಗೋದಕ್ಕೆ ಭಯಪಟ್ಟು ಬೇರೆ ದಾರಿ ಹಿಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದೆ. And Balaam immediately beats the donkey.
ತಕ್ಷಣ ಬಿಳಾಮ್ ಇದು ಯಾವುದು ಕೂಡ ಅರ್ಥ ಮಾಡ್ಕೊಂಡೆ ಆ ಕತ್ತೆಗೆ ಚೆನ್ನಾಗಿ ಹೊಡಿತಾನೆ. And again, second time, again the angel of God comes there before that donkey. ಮತ್ತೆ ಎರಡನೇ ಸಾರಿ ಕೂಡ ಆ ಒಂದು ಕತ್ತೆ ಎದುರುಗಡೆ ದೇವರು ಬಂದು ನಿಂತ್ಕೊಳ್ತಾನೆ. Because by seeing that the donkey again turns aside. ಯಾವಾಗ ದೇವರು ಕಾಣುತ್ತಲೇ ಆ ಕತ್ತೆ ಮತ್ತೊಂದು ಕಡೆ ದಾರಿ ಕಡೆಗೆ ತಿರುಗ್ತು. And immediately the donkey goes into a narrow path. ಅವಾಗ ಕತ್ತೆ ಈ ಸಾರಿ ಹೋಗಿದ್ದು ದಾರಿ ಹೇಗಿತ್ತಂದ್ರೆ ತುಂಬಾ ಇಕ್ಕಟ್ಟಾದ ದಾರಿಯಾಗಿದೆ. That side, this side, the two walls are there. ಆ ದಾರಿಯಲ್ಲಿ ಸಂದ ಐತೆ, ಆ ಕಡೆ ಈ ಕಡೆಗೆ ಗಾಡಿಗಳಿದಾವ. Immediately that donkey goes inside that one. ತಕ್ಷಣ ಈ ಕತ್ತೆ ಆ ಒಂದು ದಾರಿನಲ್ಲಿ ಆ ಸಂದಲ್ಲಿ ಹೊಕ್ಕೊಂಡ್ಬಿಡ್ತು. And immediately its two legs were scratched. ತಕ್ಷಣ ಅದು ಕತ್ತೆ ಕುತ್ಕೊಳ್ಳೋದಲ್ಲ, ಬಿಡಾಮ ಅದು ಎರಡು ಕಾಲುಗಳು ತೆರ್ಕೊಂಡ್ಬಿಟ್ಟು. And immediately he becomes angry and he beats the donkey. ತಕ್ಷಣ ಅದನ್ನ ಇನ್ನೂ ಕೋಪ ಬಂದು ಕತ್ತೆ ಮತ್ತೆ ಹೊಡಿತಾನೆ. And immediately God gives a voice to the donkey. ತಕ್ಷಣ ದೇವರು ಆ ಕತ್ತೆಗೆ ಮಾತಾಡುವಂತ ಶಕ್ತಿ ಕೊಟ್ಟರು. And immediately he talks to the Bilam, saying that why you have beaten me. ಅವಾಗ ಕತ್ತೆ ಮಾತಾಡ್ತದೆ, ಏನಂತ ಹೇಳ್ತದೆ ಅಂದ್ರೆ, ಬಿಳಾಮ್ನಿಗೆ ನನ್ನ ಯಾಕೆ ಸುಮ್ಮನೆ ಹೊಡಿತಾ ಇದೆಯಾ. And Bilam says that you are not obeying my word. ಹಾಗೆ ಬಿಳಾಮ್ ಹೇಳ್ತದೆ, ಮತ್ತೆ ನನ್ನ ಮಾತು ಕೇಳ್ತಾ ಇರಲ್ಲ. And immediately the donkey says, I have seen the angel of God coming against you with the sword, that's why I escaped. ಆ ಸಮಯದಲ್ಲಿ ಕತ್ತೆ ಹೇಳಿದ ಮಾತೇನಂತಂದ್ರೆ, ಕೈಯಲ್ಲಿ ಖಡ್ಗ ಹಿಡಿದು ನಿನ್ನ ಹತ್ತಿಸ್ಲಿಕ್ಕೆ ದೇವದೂತನ ಎದುರು ನಿಂತಿದ್ದು ನಾನು ನೋಡಿ ತಪ್ಪಿಸ್ಲಿಕ್ಕೆ ನಾನು ಆ ಕಡೆ ಕಡೆಗೆ ತಿರುಗ್ತಾ ಇದ್ದೀನಿ ಅಂತ ಹೇಳಿದ್ರು. And immediately Bilam realizes his mistake. ತಕ್ಷಣ ಬಿಳಾಮ ತನ್ನ ತಪ್ಪನ್ನ ಅದನ್ನು ಅರ್ಥಕೊಂಡ. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, God gave a voice to Bilam. God gave a voice to Bilam. ದೇವರು ಬಿಳಾಮನಿಗೆ God gave a voice to Bilam. ಸೊ ಬಿಳಾಮನಿಗೆ ದೇವರು ಮಾತನಾಡುವಂತ ಒಂದು ಆಲೋಚನೆ ಕೊಟ್ಟಿದ್ದಾರೆ. But his voice he wanted to use it in a wrong way. ಆದ್ರೆ ತನ್ನ ಸ್ವರವನ್ನ, ತನ್ನ ಶಬ್ದವನ್ನ ಅದು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಮನಸ್ಸು ಮಾಡ್ದ. But the donkey didn't have the voice. ಆದ್ರೆ ಮಾತನಾಡುವ ಶಕ್ತಿ ಆ ಕತ್ತೆಗೆ ಇಲ್ಲ. But God gave a voice to the donkey. It wanted to correct other people. ನೋಡಿ, ಆದ್ರೆ ಆ ತಪ್ಪಾಗಿರ್ತಕ್ಕಂಥ ವ್ಯಕ್ತಿಯನ್ನು ತಿದ್ದಲಿಕ್ಕೆ, ಸರಿ ಮಾಡ್ಲಿಕ್ಕೆ ಸ್ವರ ಇಲ್ಲಂತ ಕತ್ತೆಗೆ ದೇವರು ಸ್ವರವನ್ನು ಕೊಟ್ಟ. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, today God has given all of us a very good voice and good talk. ನೋಡಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆ ಸ್ವರವನ್ನು ಕೊಟ್ಟಿದ್ದಾನೆ, ಮಾತನಾಡುವಂತ ಶಕ್ತಿ, ಜ್ಞಾನ ದೇವರು How ಕೊಟ್ಟಿದ್ದಾನೆ. we are talking to the people? ಆದ್ರೆ ಇವತ್ತು ನಾವು ಜನರೊಟ್ಟಿಗೆ ಮಾತನಾಡುವಾಗ ಯಾವ ರೀತಿ ಮಾತನಾಡ್ತಾ ಇದೀವಿ? Are we cursing the people? ನಾವು ಜನರನ್ನ ಶಪಿಸ್ತಾ ಇದೀವೋ? Are we encouraging the people? ಅಥವಾ ಜನರನ್ನ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಪಡಿಸ್ತಾ ಇದ್ದೀವಿ? Sometimes we people spend time with the useless talk. ಅನೇಕ ಸಾರಿ ನಾವು ಹೆಂಗಿರ್ತೀವಿ ಅಂತಂದ್ರೆ ಕೆಲಸಕ್ಕೆ ಬರದ ಮಾತಾಡುವಂತ ಸಮಯ ಕಳಿತೀವಿ. But today God speaks to us, telling that we have to tell about the goodness of God. ಆದ್ರೆ ದೇವರಿಗೆ ನಮ್ಮೊಟ್ಟಿಗೆ ಮಾತನಾಡಿ ಹೇಳುವುದಾಗಿ ಏನಂದ್ರೆ, ನಾವು ಯಾವಾಗಲೂ ಕೂಡ ಮಾತನಾಡಬೇಕಾದ್ರೆ ದೇವರ ಒಳ್ಳೆತನವನ್ನು ಕುರಿತೇ ನಾವು ಮಾತನಾಡುವರಾಗಿರ್ಬೇಕು. So how many times you are telling your neighbor or anybody when you are going to the church, where you are going, what you tell, we are going to church, sometimes they tell, no, we are going outside, how many people will tell? ಹೇಳ್ರಿ, ನಮ್ಮಲ್ಲಿ ಎಷ್ಟು ಜನ ನಾವು ಭಾನುವಾರ ಚರ್ಚೆ ಸಂದರ್ಭದಲ್ಲಿ ದಾರಿಯಲ್ಲಿ ಯಾರಾದ್ರೂ ಕಂಡು ಎಲ್ಲೋಗ್ತೇಪ್ಪ ಅಂತ ಕೇಳಿದ್ರೆ ನಾವು ನಿಜವಾಗಿ ಚರ್ಚಿಗೆ ಹೋಗ್ತೇವೆ ಅಂತ ಧೈರ್ಯವಾಗಿ ಜನ ನಾವು ಹೇಳ್ತೇವೆ. ಇಲ್ಲ ಅಂತಂದ್ರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಹೊರಡೋಗ್ತೀವಿ ಅಂತ ನಾವು ಹೇಳೋರಾಗಿದ್ದೀವ. Because there are some people who accepted Jesus, but they are afraid to tell that I am going to the church. ಯಾಕಂದ್ರೆ ಕೆಲವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಿದ್ದಾರೆ, ಆದ್ರೆ ಚರ್ಚಿಗೆ ಹೋಗ್ತೇವೆ ಅಂತ ಹೇಳಿ ಬಹಿರಂಗವಾಗಿ ಹೇಳೋ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೆ. You can say that I am going to church, then they know that you are worshiping Jesus. ನೋಡಿ, ಆದ್ರೆ ಯಾವಾಗಾದ್ರೆ ನೀವು ಧೈರ್ಯವಾಗಿ ಯಾವ್ದಾದ್ರು ಚರ್ಚ್ಗೆ ಹೋಗ್ತದೆ ಅಂತ ನೀವು ಹೇಳುವಾಗ ಅದು ಅರ್ಥ ಆಗುತ್ತೆ, ನೀನು ದೇವ್ರನ್ನ ಆರಾಧಿಸ್ಲಿಕ್ಕೆ ಹೋಗ್ತದೆ ಎಂಬುದಾಗಿ. And many times we will get so many temptations, and sometimes people will talk so many things to us. ನೋಡಿ, ಅನೇಕ ಸಾರಿ ಜನರ ಮಧ್ಯೆ ಅನೇಕ ವಿಷಯ ಮಾತನಾಡುವಾಗ ಕೆಲವು ಸಾರಿ ಶೋಧನೆಗೆ ಗುರಿಯಾಗ್ತಾ ಇದೆ. And you can say directly that I am the child of God. ಆಗ ಧೈರ್ಯವಾಗಿ ಹೇಳ್ಬೇಕು ಅವರಿಗೆ, ಹೌದು ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನಾನು ದೇವರ ಮಗುವಾಗಿದ್ದೇನೆ ಅಂತ. I cannot do it because I have now received Jesus as my personal savior. ಏನಾದ್ರು ತಪ್ಪು ಕೆಲಸ ಮಾಡ್ಲಿಕ್ಕೆ ಅವರು ನಮ್ಮನ್ನ ಪ್ರೋತ್ಸಾಹ ಪಡಿಸ್ತಾ ಇರುತ್ತೆ, ನಮ್ಮನ್ನು
ಒತ್ತಾಯ ಪಡಿಸುವಾಗ ನಾನು ಹೇಳ್ಬೇಕಿಲ್ಲ, ನಾನು ಅಂತ ಕೆಲಸವನ್ನು ಮಾಡಲ್ಲ. ಯಾಕಂದ್ರೆ ನಾನು ಇವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಆಗಿನ ನಾನು ಸ್ವೀಕಾರ ಮಾಡಿದ್ದೇನೆ. So many times people will talk to us, but we can tell that whatever you talk, you tell about the love of Jesus to other people. ಅದನ್ನು ಜನರೊಟ್ಟಿಗೆ ನಾವು ಮಾತನಾಡುವಾಗ ನಾವು ಏನು ಮಾತನಾಡಿದ್ರು ಕೂಡ ನಮ್ಮ ಮಾತುಗಳಲ್ಲಿ ದೇವರ ಪ್ರೀತಿ ಅದು ವ್ಯಕ್ತವಾಗ್ತಾ ಇರಬೇಕು. So my dear brothers and sisters, ಅದು ಪ್ರಿಯ ಸಹೋದರ ಸಹೋದರಿ, we should be very careful in our talk. ಅದನ್ನ ನಾವು ಮಾತನಾಡೋದು ಮಾತಿನ ವಿಷಯದಲ್ಲಿ ತುಂಬಾ ನಾವು Our ಜಾಗರೂಕತೆ. conversation should tell about the goodness and the wondrous works of the Lord. ನಾವು ಮಾತನಾಡುವಂತ ಮಾತುಗಳು, ಆ ಸಂಭಾಷಣೆ ಯಾವಾಗಲೂ ಕೂಡ ದೇವರ ಒಳ್ಳೆತನವನ್ನು ಕುರಿತು, ಅದರ ಅದ್ಭುತ ಕಾರ್ಯಗಳ ಕುರಿತು ಮಾತುಗಳು ಇರಬೇಕು. That's why the psalmist says that I tell the works of the Lord, the wondrous works of the Lord. ಅದಕ್ಕೋಸ್ಕರ ಕೀರ್ತನೆಗಾರರು ಹೇಳ್ತಾರೆ, ನಾನು ದೇವರ ಅದ್ಭುತ ಕೃತ್ಯಗಳ ಕುರಿತು ನಾನು ಪ್ರಚಾರ ಪಡಿಸ್ತೇನೆ. I will talk the works of the Lord. ದೇವರ ಕಾರ್ಯಗಳ ಕುರಿತು ನಾನು ಮಾತನಾಡ್ತೇನೆ. So that is the way how we have to talk about the Lord. ಆ ರೀತಿಯಲ್ಲಿ ನಾವು ದೇವರ ಕುರಿತು ಮಾತನಾಡೋರಾಗಿರ್ಬೇಕು. And we see one more person in the Bible ನಾವು ಮತ್ತೊಬ್ಬ ವ್ಯಕ್ತಿಯನ್ನ ಬೈಬಲ್ ನೋಡ್ತೇವೆ, who is not glorifying God, but he is a man who is a cunning man. ನೋಡಿ, ಆತನು ದೇವರು ಮಹಿಮೆ ಪಡಿಸ್ತಾನೆ, ಬದಲಾಗಿ ಒಬ್ಬ ವಂಚಕನಾಗಿರುವಂತ ವ್ಯಕ್ತಿ ಆಗಿದ್ದಾನೆ. Acts chapter 24:26. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 26ನೇ ವಚನ. 24:26. 24ನೇ ಅಧ್ಯಾಯ 26ನೇ ವಚನ. And 24 onwards it read. 24ನೇ ಅಧ್ಯಾಯ 24ನೇ ವಚನದಲ್ಲಿ ಓದೋಣ. ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯೆಹೂದ್ಯಳಾದ ದ್ರುಸಿಲ್ಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡತಕ್ಕ ವಿಷಯವಾಗಿ ಅವರು ಹೇಳಿದ ಮಾತುಗಳನ್ನು ಕೇಳಿದನು. ಪೌಲನು ಸುನೀತಿ, ದಯೆ, ಮುದ್ರಣ, ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಂಕರನಾಗಿ ಅವನಿಗೆ, ಸದ್ಯಕ್ಕೆ ಹೋಗುವ ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ ಅವನಿಗಿದ್ದ ಕಾರಣ ಅವನನ್ನು ಬಾರಿ ಬಾರಿಗೂ ಕರೆಸಿ ಅವನ ಸಂಗಡ ಸಂಲಾಪ ಮಾಡುತ್ತಿದ್ದನು. 2 ವರ್ಷಗಳು ತುಂಬಿದ ಮೇಲೆ ಫೆಲಿಕ್ಸನ ಸ್ಥಾನಕ್ಕೆ ಪೋರ್ಕಿಯ ಫೆಸ್ತನು ಬಂದನು. Okay, here we see that a governor by name Felix was there. ಇಲ್ಲಿ ಒಬ್ಬ ರಾಜ್ಯಪಾಲನನ್ನು ನೋಡ್ತಾ ಇದ್ದೇವೆ, ಅದರ ಹೆಸರು ಫೆಲಿಕ್ಸ್ ಎಂಬುದಾಗಿ. And that is Paul was arrested and he was put into jail. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಆತನನ್ನ ಬಂಧಿಸಿ ಸೆರೆಯಲ್ಲಿಟ್ಟಿದ್ದಾನೆ. So Paul was inside the jail. ಪೌಲನ ಸಮಯದಲ್ಲಿ ಸೆರೆಯಲ್ಲಿದ್ದಾನೆ. And Felix called Paul in order to inquire what is his the mistake he has done. ಆ ಸಮಯದಲ್ಲಿ ಫೆಲಿಕ್ಸ್ ಅದಕ್ಕೋಸ್ಕರ ನ್ಯಾಯ ವಿಚಾರಿಸಲಿಕ್ಕೆ, ಪೌಲನು ಏನಂತ ತಪ್ಪು ಮಾಡಿದನೋ ಅದ್ರ ವಿಷಯದಲ್ಲಿ ವಿಚಾರಿಸಲಿಕ್ಕೋಸ್ಕರ ಇದ್ದಾನೆ. But Paul was telling about Jesus. ಆದ್ರೆ ಪೌಲನು ಆತನಿಗೆ ಅದರೊಟ್ಟಿಗೆ ನೋಡ್ರಿ ದೇವರ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಮಾತನಾಡ್ತಾ ಇದ್ದಾನೆ. He was not hesitating to share the gospel to Felix. ಫೆಲಿಕ್ಸನಿಗೆ ದೇವರ ಸುವಾರ್ತೆಯನ್ನು ಹೇಳುವ ವಿಷಯದಲ್ಲಿ ಪೌಲನು ಹಿಂಜರಿತಾ ಇಲ್ಲ. And immediately Felix had a fear in his heart. ಯಾವಾಗೆಲ್ಲ ದೇವರ ಬಗ್ಗೆ ಹೇಳ್ತಾ ಇದ್ರೆ ಫೆಲಿಕ್ಸ್ನ ಹೃದಯದಲ್ಲಿ ಒಂದು ಭಯ ಆವರಿಸ್ಕೊಳ್ತಾ ಇದೆ. But he sent him away. ಅದನ್ನು ಭಯ ಪಟ್ಟವನಾಗಿ ಪೌಲನನ್ನು ಅಲ್ಲಿಂದ ಅದನ್ನು ಕಳಿಸಿಬಿಡ್ತಾ ಇದ್ದಾನೆ. But again he was Felix, his mind is somewhat Paul has to give some amount so that he wanted to leave. ನೋಡ್ರಿ, ಆದ್ರೆ ಸಂಪೂರ್ಣವಾಗಿ ಬಂಧನದಿಂದ ಬಿಡುಗಡೆ ಮಾಡ್ತಾ ಇಲ್ಲ, ಬದಲಾಗಿ ಸೆರೆಗೆ ಮತ್ತೆ ಕಳಿಸ್ತಾನೆ. ಆದ್ರೆ ಅದರ ಉದ್ದೇಶ ಏನಾಗಿತ್ತಂದ್ರೆ ಅವರಿಂದ ಏನಾದ್ರೂ ಅದಕ್ಕೆ ಹಣ ಸಿಕ್ಕಿತ್ತು ಅಂತ ಹೇಳಿ ಅದನ್ನ ಎದುರು ನೋಡ್ತಾ ಇದ್ದಾರೆ. So 26 was he hoped also that money could have been given him of Paul. 26 ನಿಮಿಷ ನೋಡ್ತಾ ಇದ್ದಾರೆ, ಇದರಲ್ಲಿ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ ಅವನಿಗಿತ್ತು ಎಂಬುದಾಗಿ. So Felix, though he know the truth, ಫೆಲಿಕ್ಸನಿಗೆ ಸತ್ಯ ಏನು ಗೊತ್ತಾದ್ರೂ ಸಹ, but he was having a cunning mind, talking to Paul, not with the intention to release him or help him, but he was expecting some money from Paul. ನೋಡಿ, ಪೌಲನ ಜೊತೆಗೇನೋ ಸಂಭಾಷಣೆ ಮಾಡಲಿಕ್ಕೆ ಫೆಲಿಕ್ಸನು ಬಯಸ್ತಾ ಇದ್ದಾನೆ, ಆದ್ರೆ ಆತನ ಒಳಗಿನ ಒಂದು ಉದ್ದೇಶ ಮಾತ್ರ ಸರಿ ಇಲ್ಲ. So many times he has called Paul in order to talk to him regarding to get money. ಆತನ ಮನಸ್ಸಲ್ಲಿ ಒಂದು ವಂಚನೆ ಇದೆ, ಏನಂತಂದ್ರೆ ಪೌಲನಿಂದ ಏನಾದ್ರೂ ಹಣ ಸಿಕ್ತಿದ್ದೇನೋ ಅಂತ ಭಾವಿಸಿ ಅನೇಕ ಸರಿ ಪೌಲ ತನ್ನ ಬಳಿಗೆ ಬರಮಾಡ್ಕೊಳ್ತಾನೆ ಮಾತಾಡ್ಲಿಕ್ಕೆ. But Paul was reluctant, he was not obeying. ಆದ್ರೆ ಪೌಲನು ಮಾತ್ರ ಆ ವಿಷಯದಲ್ಲಿ ತನ್ನನ್ನು ಬಿಟ್ಟುಕೊಳ್ಳಲಿಲ್ಲ. ಆತನು
ಫೆಲಿಕ್ಸನಿಗೆ ತನ್ನನ್ನು ಒಳಪಡಿಸಿಕೊಳ್ಳಿಲ್ಲ. Every time whenever he comes, he was talking about Jesus. ಪ್ರತಿ ಸಾರಿ ಬರುವಾಗೆಲ್ಲ ಪೌಲನು ಮಾಡಿದ್ದೇನೆಂದ್ರೆ ಯೇಸು ಸ್ವಾಮಿ ಬಗ್ಗೆನೇ ಮಾತನಾಡ್ತಾ ಹೋದ. Because he was talking and he doesn't want to bribe. Paul was in the jail for 2 years, the Bible says. ನೋಡ್ರಿ, ಆದ್ರೂ ಕರೆಸಿ ಮಾತನಾಡ್ತಿದ್ರು. ಪೌಲನು ಯಾವ ಲಂಚ ಕೊಡ್ಲಿಲ್ಲ, ಹಣ ಕೊಡ್ಲಿಲ್ಲ. ಹಾಗಾಗಿ ಪೌಲನು 2 ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದ. ಅಲ್ಲೇ ಅದನ್ನು ಬಿಟ್ಟಾಯ್ತು. Felix was transferred from that place, but he didn't release Paul. 2 ವರ್ಷ ಕಳೆದ ಮೇಲೆ ಫೆಲಿಕ್ಸ್ ಅಲ್ಲಿಂದ ವರ್ಗಾವಣೆಗೆ ಬೇರೆ ಪ್ರಾಂತ್ಯಕ್ಕೆ ಹೋಗೋ ಸಮಯ ಬಂದರೂ ಕೂಡ ಅವರನ್ನ ಬಿಡುಗಡೆ ಮಾಡದೆ ಹಾಗೆ ಬಿಟ್ಟು ಹೋಗ್ಬಿಟ್ಟ. But Felix was talking to Paul. ಆದ್ರೆ ಅಲ್ಲಿ ನೋಡ್ತೇವೆ ಫೆಲಿಕ್ಸ್ನು ಪೌಲನ ಜೊತೆಯಲ್ಲಿ ಮಾತ್ರ ಸಂಭಾಷಣೆ ಮಾಡ್ತಾ ಇದ್ದ, With a cunning mind. ಆದ್ರೆ ಮೋಸದ ಅಥವಾ ವಂಚನೆಯ ಮನಸ್ಸುಳ್ಳವನಾಗಿ ಮಾತಾಡ್ತಾ ಇದ್ದ. But Paul was not having any mind to bribe, but he was talking about Jesus. ಆದ್ರೆ ಪೌಲನಲ್ಲಿ ಎಷ್ಟು ಮಾತ್ರ ಕೂಡ ಲಂಚ ಕೊಡಬೇಕು ಅಥವಾ ಹಣ ಕೊಟ್ಟು ಅಲ್ಲಿಂದ ಬಿಡುಗಡೆ ಆಗ್ಬೇಕು ಅನ್ನುವಂತ ಮನಸ್ಸು ಆತನಿಗಿಲ್ಲ. ಬದಲಾಗಿ ಯೇಸು ಸ್ವಾಮಿ ಬಗ್ಗೆ ಪ್ರತಿ ಸಾರಿ ಅದನ್ನ ಮಾತನಾಡ್ತಾ ಹೋದ. So many times in our life we will also get the temptation. ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ಆ ರೀತಿಯ ಒಂದು ಶೋಧನೆಗಳು ಬರ್ತದೆ. So as a believer, sometimes God would have kept you in a good position. ವಿಶ್ವಾಸಿಯಾಗಿ ದೇವರು ನಿನ್ನನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಹತ್ರ ಇಟ್ಟಿರಬಹುದು. But when the time comes to help others, you have to do your duty rather than taking the money. ನೋಡ್ರಿ, ಆ ಸ್ಥಾನದಲ್ಲಿ ಇದ್ದುಕೊಂಡು ಇತರರಿಗೆ ಸಹಾಯ ಮಾಡೋ ಸಮಯ ಬಂದಾಗ, ಕೆಲಸ ಮಾಡಿಕೊಡೋ ಸಮಯ ಬಂದಾಗ ನೀವು ಅವರಿಂದ ಯಾವ ಹಣವನ್ನು ಆಶೆ ಪಡದಂತೆ, ಲಂಚವನ್ನು ಆಶೆ ಪಡದಂತೆ ನಿಯತ್ತಾಗಿ ನಿನ್ನ ಕೆಲಸ ನೀನು ಮಾಡಬೇಕಾಗಿದೆ. Sometimes our believers, we don't wait for God's time. ಅದರಲ್ಲಿ ಕೆಲವು ಸಾರಿ ವಿಶ್ವಾಸಿಗಳಾದವರು ನಮ್ಮವರು ದೇವರ ಸಮಯಕ್ಕೋಸ್ಕರ ಕಾಯೋದಿಲ್ಲ. Before they ask anything, we are ready to go and give the money and finish up our work. ನೋಡ್ರಿ, ಇನ್ನ ಆ ಅಧಿಕಾರಿ ಕೇಳಕ್ಕಿಂತ ಮುಂಚೆನೆ ಹೋಗ್ಬಿಟ್ಟು ಅವ್ರ ಜೊತೆಗೆ ಮಾತನಾಡಿ ಲಂಚ ಕೊಟ್ಟು ಕೆಲಸ ಜಲ್ದಿ ಮುಗಿಸ್ಬೇಕಂತ ನೋಡ್ತಾರೆ. So recently one man of God was talking to me. ಈ ಮಧ್ಯಕಾಲದಲ್ಲಿ ಒಬ್ಬ ಸೇವಕ ಪಾಸ್ಟರ್ ನನ್ನ ಜೊತೆ ಮಾತನಾಡ್ತಾ ಇದ್ರು. So many big people, ಅನೇಕ ದೊಡ್ಡ ದೊಡ್ಡ ಜನರು in order to finish up their works or anything, they'll give the bribe and they'll give the money in order to finish up that work quickly. ತನ್ನ ಕೆಲಸ ಬೇಗನೆ ಆಗ್ಬೇಕು, ಮಾಡಿಸ್ಕೋಬೇಕು ಉದ್ದೇಶದಿಂದ ಅಧಿಕಾರಿಗಳಿಗೆ ಅವರು ಲಂಚವನ್ನು ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. No doubt God is giving money to these people, but they wanted to do it in a wrong way. ಸಂಶಯ ಇಲ್ಲ, ದೇವ್ರ ಕೆಲಸಕ್ಕೋಸ್ಕರ, ಒಳ್ಳೆ ಕಾರ್ಯಕ್ಕೋಸ್ಕರ ದೇವರಿಗೆ ಹಣವನ್ನು ಕೊಡ್ತಾ ಇದ್ದಾನೆ. ಆದ್ರೆ ಅವರು ಅದರ ಹಣವನ್ನ ತಪ್ಪಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ನೋಡ್ತಾ ಇದ್ದಾರೆ. So sometimes some people they have to give, but when you depend upon God and pray, God will help you. They themselves will come and see that your work will be done. ನೋಡ್ರಿ, ನೀವು ದೇವರ ಮೇಲೆ ಭರವಸೆ ಇಟ್ಟು ಆತನ ಆತ್ಕೊಂಡು ನೀವು ಮುಂದೆ ಬರೆಯುವಾಗ ಯಾರಾದ್ರೂ ನಿಮ್ಗೆ ಕೆಲಸ ಮಾಡ್ಕೊಡ್ಬೇಕಾಗಿಲ್ಲ, ಹೃದಯ ದೇವ್ರ ಕಾರ್ಯ ಮಾಡ್ತಾನೆ. ನಿಮ್ಮ ಆಗ್ಬೇಕಾದ ಕೆಲಸ ಅದು ಆಗುವಂತ ಜರುಗುವಂತ ದೇವ್ರ ಕಾರ್ಯ ಮಾಡ್ತಾನೆ. I know one pastor was telling a long back. ಭಾರತದಿಂದ ಒಬ್ಬ ಪಾಸ್ಟರ್ ಹೇಳಿದ ಮಾತು ಗೊತ್ತಿದೆ. He wanted to open a branch church on one place. ಒಂದು ಸ್ಥಳದಲ್ಲಿ ಆ ಸಭಾಪಾಲಕರು ತಮ್ಮ ಸಭೆಯ ಬ್ರಾಂಚ್ ಚರ್ಚನ್ನ ಸ್ಟಾರ್ಟ್ ಮಾಡಬೇಕಂತ ಬಯಸಿದ್ರು. And to approve the plan of that church, the concerned authorities was not willing to give. ಆದ್ರೆ ಆ ಸ್ಥಳದಲ್ಲಿ ಚರ್ಚನ್ನು ಪ್ರಾರಂಭ ಮಾಡಲಿಕ್ಕೆ ಯಾರಾದ್ರೆ ಅನುಮತಿ ಕೊಡಬೇಕಾಗಿತ್ತೋ ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ಅವ್ರು ಒಪ್ತಾ ಇಲ್ಲ. And they were relating because they are expecting money. ಅವರು ಎಷ್ಟು ಮಾತ್ರ ಒಪ್ಪದಂತೆ ತಡ ಮಾಡ್ತಿದ್ದ ಕಾರಣ ಅಂದ್ರೆ ಆ ಪಾಸ್ಟ್ ಏನಾದ್ರು ಲಂಚ ಕೊಡ್ತಾರೇನೋ, ಅವ್ರದ್ದು ಹಣ ಸಿಗ್ತದೆ ಅಂತ ಎದುರು ಹೋಗ್ತಾ But ಇದ್ದಾರೆ. this pastor was praying and God told, I will give the time to wait. ಆದ್ರೆ ಈ ಪಾಸ್ಟ್ ದೇವರ ಸಹ ಪ್ರಾರ್ಥನೆ ಮಾಡ್ತಾ ಬಂದ್ರು. ದೇವರಿಗೆ ಹೇಳ್ದ, ನಾನು ಒದಗಿಸಿಕೊಡ್ತೇನೆ, ಸ್ವಲ್ಪ ನೀನು ಕಾಯಿ ಅಂತ ಹೇಳಿದ. And but at the same time he was having a lot of trouble and pressure because he didn't have a place to worship and gather the people. ಆದ್ರೆ ಅದೇ ಸಮಯದಲ್ಲಿ ಆತನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅನೇಕ ಜನರು ಸೇರಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೆ ಇರುವಂತ ಈ ಸ್ಥಳ ಸರಿ ಹೋಗ್ತಾ ಇಲ್ಲ. ಅದ್ರ ಮೇಲೆ ಒಂದು ಒತ್ತಡ ಇದೆ, ಹೇಗಾದ್ರೂ ಬೇರೆ ಸ್ಥಳಕ್ಕೆ ಇವೇನು ನೋಡ್ತಾ ಇದ್ರು ಆ ಸ್ಥಳಕ್ಕೆ ಹೋಗ್ಬೇಕು ಅಂತೇಳಿ. And during that time ಆ ಸಮಯದಲ್ಲಿ BJP government was there, ಮತ್ತೆ ಬಿಜೆಪಿ ಸರ್ಕಾರ ಇತ್ತು. and that's why nobody was willing to give. ಅದಕ್ಕೋಸ್ಕರ ಯಾರು ಕೂಡ ಚರ್ಚಿಗೆ ಅನುಮತಿ ಕೊಡ್ಲಿಕ್ಕೆ ಬಯಸ್ತಾ ಇಲ್ಲ. One day one BJP leader came to his church. ಒಂದು ದಿನ ಏನಂತಂದ್ರೆ ಒಬ್ಬ ಬಿಜೆಪಿ ನಾಯಕನೇ ಇವರ ಸಭೆಗೆ ಬಂದ.
And this man came with some problem. ಮತ್ತೆ ಈ ಮನುಷ್ಯನಿಗೆ ಕೆಲವು ಅದರ ಜೀವನದಲ್ಲಿ ಸಮಸ್ಯೆ ಬಂದಿದೆ, ಅದಕ್ಕೋಸ್ಕರ ಬಂದಿದ್ದಾನೆ. And somebody told him, go to that pastor, you will get prayed and it will be healed, or some problem was there. ಅದ್ರಿಗೆ ಬಂದಂತ ಅನಾರೋಗ್ಯದ ಪರಿಸ್ಥಿತಿಯೋ ಒಂದು ಏನೋ ಸಮಸ್ಯೆ ಇದೆ, ಯಾರೋ ಹೇಳಿದ್ರಂತೆ ಆ ಪಾಸ್ಟರ್ ಹತ್ರ ಹೋಗು, ಅವ್ರು ಪ್ರಾರ್ಥನೆ ಮಾಡ್ತಾರೆ, ನಿನಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. So when the pastor, though he normally pastors they don't ask why you have come, all these things. Normally they pray. ಸಾಧಾರಣ ಯಾರೇ ಬರಲಿ ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ, ಯಾಕೆ ಬಂದಿ, ಎಲ್ಲಿಂದ ಬಂದು ಯಾರು ಅಂತ ಕೇಳಲ್ಲ, ಪ್ರಾರ್ಥನೆ ಮಾಡಿಸ್ಕೊಂಡು ಬಂದಾಗ ಪ್ರಾರ್ಥನೆ ಮಾಡಿ ಕಳಿಸ್ತಾರೆ. But someone, he know that he is from the BJP background. ಆದ್ರೆ ಅಲ್ಲಿರುವಂತ ಸೇವಕರಿಗೆ ಗೊತ್ತಿದ್ದು ಇದರ ಸ್ಥಳೀಯ ವ್ಯಕ್ತಿ ಬಿಜೆಪಿ ಹಿನ್ನೆಲೆಯಲ್ಲಿ ಇದ್ದಾನೆ ಅಂತ ಹೇಳಿ. So God did a great miracle. ದೇವರು ದೊಡ್ಡ ಅದ್ಭುತ ಕಾರ್ಯ ಮಾಡಿದ್ದಾರೆ. And he came to the next Sunday, he told pastor, whatever you are having problem, you tell me, I will do it for you. ಅಂತ ಹೇಳಿದ್ದೇನೆಂದ್ರೆ ಮುಂದಿನ ಭಾನುವಾರ ಪಾಸ್ಟರ್ ಹತ್ರ ಹೇಳ್ತಾ ಇದ್ದೇನೆ, ಪಾಸ್ಟ್ರೆ ನಿಮ್ದು ಏನೇ ಕೆಲಸ ಇದ್ರೆ ಹೇಳ್ರಿ, ನಾನು ಅದನ್ನ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ. Any office, anything, you just call me. ಅದ ಯಾವುದೇ ಆಫೀಸ್ ಆಗಿರ್ಲಿ ಏನೇ ಆಗಿರ್ಲಿ, ನಿಮಗೆ ಹಾಗೆ ಸುಮ್ಮನೆ ನನಗೆ ಫೋನ್ ಮಾಡಿದ್ರೆ ಸಾಕು, ನಾನು ಅವ್ರ ಹತ್ರ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. Then pastor after 1 week, he go again, this man came. ಮತ್ತೆ ಮುಂದಿನ ವಾರ ಬಂತು, ಅವಾಗ ಕೂಡ ಈ ವ್ಯಕ್ತಿ ಬಂದ. He told only the thing, our branch church, we are not getting plan sanctioned in the department. ಆ ಸಮಯದಲ್ಲಿ ಪಾಸ್ಟರ್ ಹೇಳಿದ್ರು ಆ ವ್ಯಕ್ತಿಗೆ, ಬಿಜೆಪಿ ನಾಯಕರಿಗೆ, ಏನಿಲ್ಲ ಒಂದು ಸಮಸ್ಯೆ ಇದೆ, ನಾವು ಒಂದು ಸ್ಥಳದಲ್ಲಿ ಒಂದು ಸಭೆಯ ಕಾನೂನು ಮಾಡ್ಬೇಕಂತ ನಾವು ನೋಡ್ತಾ ಇದ್ದೀವಿ, ಆದ್ರೆ ಅಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. And he told, that is very small thing, sir. He went and got it signed. ಆಗ ಬಂದ, ಏನು ಸಣ್ಣ ಕೆಲಸ ಸರ್ ನಾನು ಮಾಡಿಸ್ಕೊಡ್ತೀನಿ ಅಂತ ಆತನೇ ಹೋಗಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡ್ಬಂದ. So wonderfully God has done a miracle in his life. ನೋಡು, ದೇವರು ಅದ್ಭುತವಾದ ರೀತಿಯಲ್ಲಿ ಸೇವಕರ ಜೀವನದಲ್ಲಿ ಅದರ ಕಾರ್ಯ ಮಾಡ್ತಾರೆ. Sometimes God intervenes in our life in a wonderful way. ನೋಡಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಖಚಿತವಾಗಿ ದೇವರು ಅದ್ಭುತವಾದ ರೀತಿ ನಮ್ಮ ಜೀವನದಲ್ಲಿ ಆತನ ಕಾರ್ಯ ಮಾಡ್ತಾರೆ. So like that, God he works in a wonderful way. ಆ ರೀತಿಯಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ಅದರ ಕಾರ್ಯಗಳನ್ನು ಮಾಡ್ತಾರೆ. So many times we don't wait and we wanted to go in a wrong way. ಅನೇಕ ಸಲ ನಾವೇ ಕಾಯ್ಲಿಕ್ಕೆ ಮನಸ್ಸಿರಲ್ಲ, ಬದಲಾಗಿ ನಾವು ಏನ್ ಮಾಡ್ತೀವಿ, ತಪ್ಪಾದ ದಾರಿ ಹುಡ್ಕೊಂಡು ಹೋಗ್ತೀವಿ. And Felix was a person who was expecting, his conversation was not a good conversation, but his intention was wrong in his talk. ಆದ್ರೆ ಇಲ್ಲಿ ನೋಡ್ರಿ, ಫೆಲಿಕ್ಸ್ ಮಾತನಾಡ್ತಾ ಇದ್ದಾನೆ, ಸಂಭಾಷಣೆಯನ್ನು ಮಾಡ್ತಾ ಇದ್ದಾನೆ, ಆದ್ರೆ ಆತನ ಸಂಭಾಷಣೆ ಒಳ್ಳೆಯ ಉದ್ದೇಶಪೂರ್ವಕವಾಗಿಲ್ಲ, ಬದಲಾಗಿ ತಪ್ಪಾದಂತ ಆಲೋಚನೆಯಿಂದ ಆತನು ಮಾತನಾಡ್ತಾ ಇದ್ದಾನೆ. So as a believer, how we are talking to our people? ಆದ್ರೆ ಒಬ್ಬ ವಿಶ್ವಾಸಿಯಾಗಿ ನಾವು ನಮ್ಮ ಜನರೊಟ್ಟಿಗೆ ಯಾವ ರೀತಿ ಮಾತನಾಡ್ತಾ ಇದ್ದೀವಿ? So many times believers, they talk to their neighbor in a wrong way. ಅನೇಕ ಸಾರಿ ವಿಶ್ವಾಸಿಗಳಾದವರು ತಮ್ಮ ಅಕ್ಕಪಕ್ಕದವ್ರ ಜೊತೆ ಮಾತನಾಡುವಾಗ ತಪ್ಪಾಗಿ ಮಾತನಾಡ್ತಾ ಇರ್ತಾರೆ. They will hurt the other person. ಅವ್ರ ಮಾತುಗಳ ಮೂಲಕ ಇತರ ಜನರನ್ನ ಮನಸ್ಸು ನೋಯಿಸ್ತಾರೆ. And outside they will talk one thing, but inside something else. ಹೊರಗಡೆ ಮಾತನಾಡೋದು ಒಂದಿರ್ತದೆ, ಒಳಗಡೆ ಆಲೋಚನೆ ಮಾಡೋದು ಇನ್ನು ಬೇರೆ ಇರ್ತದೆ. That's why here God says that you have to tell the works of the God. ಅದಕ್ಕೆ ದೇವರ ಹೇಳ್ತದೆ, ನೀವು ನಿಜವಾಗ್ಲೂ ಮಾತನಾಡುವಾಗ ನೀವು ಬರೀ ವ್ಯರ್ಥ ಮಾತು ಮಾತಾಡದೆ ಬದಲಾಗಿ ದೇವರ ಅದ್ಭುತ ಕಾರ್ಯವನ್ನು ಕುರಿತು ಮಾತನಾಡ್ರಿ. Our conversation should bring the glory to God, and also people should be encouraged. ನಾವು ಮಾತನಾಡುವಾಗ ಆ ಮಾತಿನ ಮೂಲಕ ದೇವರಿಗೆ ಮಹಿಮೆ ಆಗಬೇಕು ಮತ್ತು ಜನರು ಕೂಡ ಅವ್ರ ತಮ್ಮ ಜೀವನದಲ್ಲಿ ಉತ್ತೇಜನವನ್ನ ಪ್ರೋತ್ಸಾಹವನ್ನು ಪಡ್ಕೋಬೇಕು. And also the Bible clearly says that we have to talk with the wisdom. ಒಂದು ದೇವರ ವಾಕ್ಯ ಇನ್ನೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾರೆ, ಅಂದ್ರೆ ನಾವು ಮಾತನಾಡುವಾಗ ಜ್ಞಾನದಿಂದ ಮಾತನಾಡಬೇಕು. So 2 Chronicles chapter 9, 2 ವೃತ್ತಾಂತ 9ನೇ ಅಧ್ಯಾಯ 7th verse. 7ನೇ ವಚನ. 2 Chronicles chapter 9 and 7th verse. 2 ವೃತ್ತಾಂತ 7ನೇ ಅಧ್ಯಾಯ 9ನೇ ವಚನ. 9ನೇ ಅಧ್ಯಾಯ 7ನೇ ವಚನ. 9ನೇ ಅಧ್ಯಾಯ 7ನೇ ವಚನ. Happy are the men and happy are these the servants which stand continually before thee and hear the wisdom. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. Who told this thing? ಈ ಮಾತನ್ನು ಯಾರು ಹೇಳಿದ್ರು? The queen of Sheba. ಶೇಬಾ ದೇಶದ ರಾಣಿ. She came to Solomon. ಹಾಗೆ ಸೊಲೊಮೋನ ಆಸ್ಥಾನಕ್ಕೆ ಬಂದು, And Solomon, he was telling to Solomon.
ಹಾಗೆ ಸೊಲೊಮನ್ ರಾಜನಿಗೆ ಹೇಳ್ತಾ ಇದ್ದಾಳೆ, So the people who are standing in front of you, they are so blessed people. ನಿನ್ನ ಎದುರುಗಡೆ ಬಂದು ನಿಂತ್ಕೊಳ್ಳುವಂತ ಜನರು ಏನಿದಾರಲ್ಲ, ನಿನ್ನ ಜನರು ಅವರು ತುಂಬಾ ಧನ್ಯರು. Because daily they are hearing the wisdom words from your mouth. ಯಾಕಂದ್ರೆ ಪ್ರತಿ ದಿನವೂ ಕೂಡ ನಿನ್ನ ಬಾಯಲ್ಲಿ ಓಡುವಂತ ಜ್ಞಾನ ವಾಕ್ಯಗಳನ್ನ ಅವರು ಕೇಳಿಸ್ಕೊಳ್ತಾ ಇದ್ದಾರೆ. Because Solomon's wisdom is very wonderful. ಯಾಕಂದ್ರೆ ಸೊಲೊಮೋನನ ಇದ್ದಂತ ಜ್ಞಾನ ಅದು ಬಹಳ ಅದ್ಭುತವಾದದ್ದಾಗಿತ್ತು. And the Bible says that Sheba, the queen of Sheba, came all the way in order to visit Solomon. ದೇವರು ಕೇಳ್ತದೆ, ಆತನ ಜ್ಞಾನವನ್ನ ಕುರಿತಾಗಿ ತಿಳ್ಕೊಂಡು ಆತನನ್ನು ನೋಡ್ಬೇಕಂತೇಳಿ ಶೇಬ ದೇಶದ ರಾಣಿ ಅಷ್ಟು ದೂರದಿಂದ ಆತನ ಆಸ್ಥಾನಕ್ಕೆ ಬಂದು. And she says a very beautiful word here. ಇಲ್ಲಿ ಬಹಳ ಅದ್ಭುತವಾದಂತ ಮಾತನಾಡಿ ಹೇಳ್ತಾಳೆ. Fifth verse, and she said to the king, it was a true report which I heard in my own land of thine acts and of the wisdom. Howbeit I believed not their words, until I came and my eyes had seen it, and behold, the one half of the greatness of the wisdom was not told me, for though exceeded the fame that I heard. ನೋಡ್ರೆ, 5 ವರ್ಷ ನೋಡ್ತೇವೆ. ವಿಸ್ಮಿತಳಾಗಿ ಅವನಿಗೆ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನಾತಿಶಯವು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿದೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. So here the queen Sheba came, she heard little about the wisdom of Solomon. ನೋಡ್ರಿ, ಸೊಲೊಮೋನನ ಜ್ಞಾನವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಕೇಳಿಸಿಕೊಂಡಿದ್ದಂತ ಶೇಬ ದೇಶದ ರಾಣಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. She says that I heard, what I heard is very less. ಈಗ ಕಣ್ಣಾರೆ ಕಂಡು ಸಾಕ್ಷಿ ಕೊಡ್ತಾ ಇದ್ದಾಳೆ, ನಾನು ಏನೆಲ್ಲ ಕೇಳಿದ್ನೋ ಈಗ ನೋಡ್ತಾ ಇದ್ರೆ ಬಹಳ ಕಡಿಮೆ ಕೇಳಿದ್ದೀನಿ. So it is exceeding to my imagination. ನಾನು ಊಹಿಗೆ ಮೀರಿದ್ದಾಗಿ ನಿನ್ನ ಜ್ಞಾನ ಐತಂತ ಹೇಳ್ತಾರೆ. Because she was telling that the people around you were standing in front of you, they are more blessed because they are hearing the words of wisdom. ಆಕೆ ಅದಕ್ಕೋಸ್ಕರ ಒಪ್ಕೊಂಡು ಹೇಳ್ತಾಳೆ, ಸೊ ನಿನ್ನ ಮುಂದೆಗಡೆ ಬಂದು ನಿಂತ್ಕೊಳ್ಳುವಂತ ನಿನ್ನ ಜನರು ಏನಿದಾರೋ ಅವ್ರು ನಿಜವಾಗಿ ಕೂಡ ಬಹಳ ಧನ್ಯರಾಗಿದ್ದಾರೆ. Even during the time of Solomon only the temple was built. ನೋಡಿ, ಸೊಲೊಮೋನನ ಕಾಲದಲ್ಲೇ ದೇವಾಲಯ ಕಟ್ಟಲ್ಪಟ್ಟಿದೆ. So it was built in such a wonderful way. ಅದಷ್ಟು ಅದ್ಭುತವಾದ ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ. According to latest this one, if you wanted to construct that one, it is some 20 lakhs crores of money is needed to build the temple, it seems. ಈಗಿನ ಲೆಕ್ಕಾಚಾರದ ಪ್ರಕಾರ ಅದೇ ರೀತಿ ಆಲಯ ಕಟ್ಟಬೇಕಂತಂದ್ರೆ ಸುಮಾರು 20 ಲಕ್ಷ ಕೋಟಿ ಹಣ ಬೇಕಾಗುತ್ತೆ. So that is beyond our imagination. ಅಂತಂದ್ರೆ ಅದು ನಮ್ಮ ಊಹೆಗೆ ಮೀರಿದಂತ ಕಾರ್ಯ. Because what had happened during this time of Solomon? ಮತ್ತೆ ಸೊಲೊಮೋನನ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರೆ, There was no value for the gold. ಆಗಿನ ದಿನಗಳಲ್ಲಿ ಬಂಗಾರ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಇರಲಿಲ್ಲ. Because the gold is freely available. ಆ ದಿನಗಳಲ್ಲಿ ಬಂಗಾರ ಅವರಿಗೆ ಸುಲಭವಾಗಿ ಸಿಗ್ತಾ ಇತ್ತು. So gold is now very costly. ಇವಾಗ ಬಂಗಾರ ತುಂಬಾ ಜಾಸ್ತಿ ಬೆಲೆ ಆಗಿಬಿಟ್ಟಿದೆ. When it becomes a rare, then the value of anything goes up. ಯಾವುದೇ ಒಂದು ವಸ್ತು ಅದು ಸಿಗುವಂತ ಪ್ರಮಾಣ ಕಡಿಮೆ ಆದಾಗ ಅದರ ಬೆಲೆ ಜಾಸ್ತಿ ಆಗ್ತದೆ. So tomorrow if everybody government gives 1 kg, 2 kg gold to all the people, we don't have any problem because that is not having any value. ಒಂದು ವೇಳೆ ನಾಳಿಂದ ಸರ್ಕಾರದವರು ದೇಶದ ಪ್ರತಿಯೊಬ್ಬ ಜನರಿಗೆ 1 kg ಬಂಗಾರ ಕೊಟ್ಬಿಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಅದ್ರ ಬೆಲೆನ ಗೊತ್ತಾಗಲ್ಲ. Like that, when it is freely available, we don't have the value. ಅದು ಹಂಗೆ ಸುಮ್ಮನೆ ಬರ್ತಂತಂದ್ರೆ ಅದರ ಬೆಲೆ ಯಾರಿಗೂ ಅರ್ಥ ಆಗಲ್ಲ. So here why I am saying that Solomon is what is richness, his wisdom is so high, means nobody can imagine or able to understand it because it was exceeding. ನೋಡ್ರಿ, ಇಲ್ಲಿ ನಾವು ಗಮನಿಸುವಾಗ ಸೊಲೊಮೋನನಿಗಿಂತ ಐಶ್ವರ್ಯವಾಗಲಿ ಜ್ಞಾನ ಆಗಲಿ ಜನರ ಊಹಿಗೆ ಕೂಡ ಮೀರಿದ್ದಾಗಿತ್ತು. ಅಷ್ಟು ಮಟ್ಟಿಗೆ ಅಧಿಕವಾಗಿ ದೇವರ ಹತ್ರ ಅನುಗ್ರಹಿಸಿದ್ರು. So the beauty of this the kingdom of Solomon is he was talking about the wisdom. ಮತ್ತೆ ಈ ಸೊಲೊಮನ್ ರಾಜ್ಯದಲ್ಲಿದ್ದಂತ ಒಂದು ಅದ್ಭುತವಾದ ವಿಷಯ ಏನಪ್ಪಾ ಅಂದ್ರೆ, ಅದನ್ನ ಯಾವಾಗಲೂ ಕೂಡ
ದೇವರ ಕುರಿತಾಗಿ ಆ ಜ್ಞಾನವನ್ನು, ದೇವರ ಜ್ಞಾನವನ್ನು ಕುರಿತಾಗಿ ಜನರೊಟ್ಟಿಗೆ ಮಾತನಾಡ್ತಾ ಇದ್ದ. Because of his excess wisdom, he is falling into sin afterwards. ಆದ್ರೆ ಅಧಿಕ ಜ್ಞಾನದಿಂದಾಗಿ ಕೊನೆಗೆ ಆ ಜ್ಞಾನವನ್ನು ಅದನ್ನು ದುರ್ಬಳಕೆ ಮಾಡ್ಕೊಂಡು ಬಿದ್ದೋದ. But we don't know, some people says he has repented, some people he is not repented. But anyway, when you go through the Ecclesiastes and other books, he says everything is waste. ಕೆಲವರು ಹೇಳ್ತಾರೆ ಸೊಲೊಮೋನ ಅಂತ್ಯಕಾಲದಲ್ಲಿ ಅದು ಪಶ್ಚಾತ್ತಾಪ ಪಟ್ಟ ಅಂತ, ಇನ್ನು ಕೆಲವರು ಇಲ್ಲ ಅಂತ ಪಶ್ಚಾತ್ತಾಪ ಪಡಲಿಲ್ಲ. ಅದೇನಾಗಿದ್ರು ಕೂಡ ಅದ್ರ ಬರೆದ ಗ್ರಂಥಗಳು ನೋಡುವಾಗ ಪ್ರಸಂಗ ಗ್ರಂಥ ಅಂತ ಹೇಳ್ತಾನೆ, ಎಲ್ಲವೂ ವ್ಯರ್ಥ 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 ಅಂತ. So he knows that he has enjoyed everything and he wanted to have whatever he liked, but ultimately he came to the conclusion that everything is a waste, only the word of God and wisdom will stand forever. ನೋಡ್ರಿ, ತನ್ನ ಜೀವನದಲ್ಲಿ ಏನೆಲ್ಲ ಸುಖ ಪಡಬೇಕು, ಏನೆಲ್ಲ ಅದು ಅನುಭವಿಸಬೇಕು, ಎಲ್ಲ ಅನುಭವಿಸಿ ತೀರಿದ ಮೇಲೆ ಅದನ್ನ ಒಂದು ಮುಕ್ತಾಯಕ್ಕೆ ಬರ್ತದೆ, ನಿರ್ಧಾರಕ್ಕೆ ಬರ್ತದೆ. ಏನಂತಂದ್ರೆ, ಈ ಲೋಕದಲ್ಲಿ ಏನೆಲ್ಲ ನಾನು ಮಾಡಿದೆ, ಏನೆಲ್ಲ ಕಂಡೆ, ಏನೆಲ್ಲ ನೋಡಿದೆ, ಅದೆಲ್ಲ ಕೂಡ ಬರೀ ವ್ಯರ್ಥ, ದೇವರದೆಲ್ಲ ಕೂಡ ಬರೀ ಶೂನ್ಯ ಅನ್ನುವಂಥ ನಿರ್ಧಾರಕ್ಕೆ ಬಂದ. So we as the believer, children of God, ಇವತ್ತು ನಾವು ವಿಶ್ವಾಸಿಗಳಾಗಿ ದೇವರ ಮಕ್ಕಳಾಗಿ our talk should be with wisdom. ನಮ್ಮ ಒಂದು ಮಾತು ಯಾವಾಗಲೂ ಕೂಡ ಜ್ಞಾನದಿಂದ ಕೂಡಿರಬೇಕು. People should see that and say that these people, when I talk, I'll get some information, some wisdom, some knowledge in my life. ಜನರು ನಮ್ಮ ಕುರಿತು ಹೇಳ್ಬೇಕು, ಇವರೊಟ್ಟಿಗೆ ನಾವು ಮಾತನಾಡುವಾಗ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ, ಒಂದು ಒಳ್ಳೆ ಜ್ಞಾನ ನಾವು ಪಡ್ಕೊಳ್ತೀವಿ ಅಂತ ನಮ್ಮ ಬಗ್ಗೆ ಜನರು ಮಾತನಾಡ್ಬೇಕು. Recently, one WhatsApp message, one Hindu background man, one I think is like a priest man, not priest, is a very educated man. He told very beautifully. ಈ ಮಧ್ಯೆ ಒಂದು ವಾಟ್ಸಪ್ ಮೆಸೇಜ್ ನೋಡಿ, ಅದರಲ್ಲಿ ಒಬ್ಬ ಹಿಂದೂ ಆಗಿರ್ತಕ್ಕಂಥ ಒಬ್ಬ ಪೂಜಾರಿ ಅಥವಾ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ಅಥವಾ ಬಹಳ ಅದ್ಭುತವಾಗಿ ಒಂದು ವಿಷಯ ಹೇಳ್ತಾ ಇದ್ದಾರೆ. You talk about the missionaries and other things. It is because of the missionaries today in India there is no Satigamana, or there is all our children and girl children, women are able to read and study because the British people, the missionaries, they opened so many schools. ಅದನ್ನ ಹೇಳಿದ ಮಾತೇನಂತಂದ್ರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಈ ಸತಿ ಸಹಗಮನ ಪದ್ಧತಿ, ಕೆಟ್ಟ ಪದ್ಧತಿ ನಿಂತು ಹೋಯ್ತು. ಮತ್ತೆ ನಮ್ಮ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅವ್ರ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಮತ್ತೆ ಎಲ್ಲರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಅವಕಾಶಗಳು ಸಿಗ್ತಾ ಇರೋದ್ರ ಕಾರಣ ಈ ದೇಶಕ್ಕೆ ಬಂದು ಇಲ್ಲಿ ಪ್ರಯಾಸಪಟ್ಟು ಶ್ರಮೆಪಟ್ಟು ಕೆಲಸ ಮಾಡಿದಂತ ಕ್ರೈಸ್ತ ಮಿಷನರಿಗಳೇ ಕಾರಣ, ಶಾಲೆ ಪ್ರಾರಂಭ ಮಾಡಿದಂತ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. He told that these people came, they learned Kannada and they translated so many English words into Kannada. They taught us so many things, and even doctorate and SC people, they're educated because of this missionaries. ಅದ್ರ ಮುಂದೆ ಹೇಳ್ತಾ ಇದ್ದಾನೆ, ಈ ಮಿಷನರಿಗಳ ನಿಮಿತ್ತವಾಗಿ ಇವತ್ತು ನಮ್ಮ ಕನ್ನಡ ಭಾಷೆಯಲ್ಲಿ ಅವರು ಕಷ್ಟಪಟ್ಟು ಕನ್ನಡ ಭಾಷೆ ಕಲಿತು ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆ ಅನೇಕ ಪದಗಳನ್ನ ಅವರು ತರ್ಜುಮೆ ಮಾಡಿದರು. ಮತ್ತು ಅಷ್ಟಮಾತ್ರ ಕೆಳವರ್ಗದ ಜನರು ಇವತ್ತು ಅವ್ರ ವಿದ್ಯಾಭ್ಯಾಸ ಶ್ರೀಮಂತಾಗಿ ಅವರ ಜೀವನದಲ್ಲಿ ಮೇಲಕ್ಕೆ ಬರುವಂತೆ ಆಗಿದೆ ಅಂತ ಹೇಳ್ತಾರೆ. And recently one of my friends is a Brahmin doctor who was telling one thing, Daniel, nobody can compete with the convent and the Christian institution because they give the best education and they know, they teach what is discipline. ಮತ್ತೆ ಈ ಮಧ್ಯೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇರೋರು, ಬ್ರಾಹ್ಮಣ ಹಿನ್ನೆಲೆಯವರು, ಅವ್ರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ನಿಮ್ಮ ಕ್ರೈಸ್ತರ ಶಾಲೆ ಅವರು ಏನು ವಿದ್ಯಾಭ್ಯಾಸ ಕೊಡ್ತಾರೋ, ಶಿಸ್ತನ್ನು ಕಲಿಸ್ತಾರೋ, ಆ ರೀತಿಯಲ್ಲಿ ಬೇರೆ ಯಾರು ಕೂಡ ಕಲಿಸಕ್ಕಾಗಲ್ಲ, ಅಂತ ವಿದ್ಯಾರ್ಥಿ ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. And all the Chaitanya college, all this Andhra style is only mucking up and producing in the exam. That is only the knowledge they are getting. He told. ನಾನು ಹೇಳಿದ ಮಾತೇನಂತಂದ್ರೆ, ಚೈತನ್ಯ ನಾಲಂದ ಶಾಲೆಗಳೇನೆಲ್ಲ ಇದಾವೋ ಅವರೆಲ್ಲ ಕೂಡ ಬರೇ ಏನ್ ಮಾಡ್ತಾರೆ ಅಂತಂದ್ರೆ ಬಾಯಿಪಾಠ ಮಾಡಿಸ್ತಾರೆ ಅಷ್ಟೇ ಮಕ್ಕಳಿಗೆ, ಬೇರೆ ಜ್ಞಾನ ಬುದ್ಧಿಯಲ್ಲಿ ಇಲ್ಲ. ಬಾಯಿಪಾಠ ಮಾಡಿಸೋದನ್ನ ತರಬೇತಿ ಕೊಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. So only our Christian people will teach us the wisdom. ಆದ್ರೆ ಕೇವಲ ಕ್ರೈಸ್ತರು ಮಾತ್ರ ಜನರಿಗೆ ನಿಜವಾದಂತ ಜ್ಞಾನ ಬುದ್ಧಿ ತಿಳುವಳಿಕೆ ಕುರಿತಾಗಿ ಮಾತನಾಡೋರು ಕಲಿಸ್ಕೊಡ್ತಾರೆ. So that is the way how we have to tell about the love of Jesus and show the wisdom of God to the people around us. ಆ ರೀತಿ ನಾವು ಇರಬೇಕು. ಅದ್ರ ಮೂಲಕ ನಮ್ಮ ನಿಮಿತ್ತ
ದೇವರ ಮಹಿಮೆ ಆಗ್ಬೇಕು, ಜನರು ನಮ್ಮ ಕುರಿತು ಒಳ್ಳೆ ಸಾಕ್ಷ್ಯನ ಹೇಳೋರಾಗ್ಬೇಕು. So many times I heard that people who are working in the office and some departments, they take the advice of the Christians because they give the right kind of advice. ನೋಡಿ, ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು ಕೂಡ ಕೆಲವು ಸಲ ಕೇಳಿದೀನಿ, ಅವ್ರಿಗೆ ಏನಾದ್ರು ವಿಷಯ ಬಂದಾಗ ಸಲಹೆ ಪಡ್ಕೋಬೇಕಂತಂದ್ರೆ ಕ್ರೈಸ್ತರ ಹತ್ರ ಬಂದು ವಿಚಾರ ಮಾಡ್ತಾರಂತೆ. ಯಾಕಂತಂದ್ರೆ ಅವರೇ ಸರಿಯಾದ ಸಲಹೆಗಳ ಮಾರ್ಗದರ್ಶನ ನೀಡ್ತಾರಂತ ಅವ್ರಿಗೆ ಗೊತ್ತಾಗಿದೆ. So that kind of mind we should have in our conversation, in our talk. ನಮ್ಮ ಒಂದು ಸಂಭಾಷಣೆಯಲ್ಲಿ, ನಮ್ಮ ಒಂದು ಮಾತುಕತೆಗಳಲ್ಲಿ ಅಂತ ರೀತಿಯ ಒಂದು ಒಳ್ಳೆ ಮನೋಭಾವನೆ ಉಳ್ಳವರಾಗಿರ್ಬೇಕು. Last one point I will tell and I will close it. ಕೊನೆಯ ಒಂದು ವಿಷಯವನ್ನು ಮುಗಿಸ್ತೇನೆ. Galatians chapter 4 and 6 verse. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. Chapter 4 and 6 verse. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. Let your speech be always with grace, seasoned with salt, that ye may know how you ought to answer every man. ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಂಡಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುತ್ತೀರಿ. ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಂಡಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. Telugu how it is? Impage rasavada. Okay. ప్రతి మనుషునికి ఎలాగ ప్రత్యుత్తరం ఇవ్వబడినో అది మీరు తెలుసుకొనుటకై మీ సంభాషణ ఉప్పు వేసినట్టు ఎల్లప్పుడూ So here it is very good. Telugu it is very good. ತೆಲುಗು ಬಹಳ ಚೆನ್ನಾಗಿದೆ. Seasoned with salt. ಅದು ಹೆಂಗೆ ಇರ್ಬೇಕು ಮಾತುಕತೆ ಅಂತಂದ್ರೆ ಉಪ್ಪು ಹಾಕಿದಂತೆ ಇಂಪಾಗಿ ರುಚಿಕರವಾಗಿರ್ಬೇಕು. So how our talk should be? ಹೇಳಿ, ನಮ್ಮ ಮಾತು ಯಾವ ರೀತಿ ಇರಬೇಕು? Many ladies are there. You know what is the importance of salt? ಅದಿನ ಅನೇಕ ಸ್ತ್ರೀಯರ ದಿನ ನಿಮಗೆ ಉಪ್ಪಿನ ಒಂದು ಪ್ರಾಮುಖ್ಯತೆಯನ್ನು ಚೆನ್ನಾಗಿ ಗೊತ್ತಿರ್ತದೆ. If you put a little extra uppu, what will happen? ಹೇಳ್ರಿ, ಉಪ್ಪು ರುಚಿ ಅಂತ ಹೇಳಿ ಜಾಸ್ತಿ ಉಪ್ಪು ಹಾಕಿದ್ರೆ ಏನಾಗ್ತದೆ? Freely we are getting 1 rupee, 1 kg will put more. What happens? 1 ರೂಪಾಯಿಗೆ 1 kg ಸಿಗುತ್ತಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಏನಾಗ್ತದೆ ಅಡಿಗೆ? Some people very intelligent, they don't put uppu, salt. ಇನ್ನು ಕೆಲವರು ಬಹಳ ಬುದ್ಧಿವಂತರ, ಸ್ವಲ್ಪ ಉಪ್ಪೇ ಹಾಕೋದಿಲ್ಲ. Now my sister did. Reason is done off. Without salt. It will be tasteless. It will be tasteless. Why I am telling you? See, when you don't put it, you don't give it good taste. That is the my reason. ನಾನು ಹೇಳೋಂಥ ಮಾತೇನಂತಂದ್ರೆ, ನಾವು ಮೊದಲು ಉಪ್ಪು ಬಳಸಿಲ್ಲ ಅಂದ್ರೆ ಅಡಿಗೆಯಲ್ಲಿ ಏನಾಗುತ್ತೆ, ಆ ರುಚಿ ಇರಲ್ಲ ಅಷ್ಟೇ. Some time back we have been to one house. ಕೆಲವು ದಿವಸಗಳಿಂದ ನಾವು ಒಂದು ಮನೆಗೆ ಹೋಗಿದ್ವಿ. Because we are all in the line with the children, you know, they don't want to tell because whatever they gave, they used to eat like that. ಮತ್ತೆ OM ಸಂಸ್ಥೆ ಸೇವೆಯಲ್ಲಿದ್ದಂತ ಆ ಮಕ್ಕಳು ಯಮನಸ್ಥರಿದ್ರು. ಅವರು ಕಲ್ತಿದ್ದೇನಂತಂದ್ರೆ, ಬೇರೆ ಏನೋ ಕೊಟ್ಟು ಚೆನ್ನಾಗಿಲ್ಲ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಏನ್ ಕೊಟ್ಟರು ಕೂಡ ಚೆನ್ನಾಗಿ ಸ್ವೀಕರಿಸ್ತಾರೆ. They are not put any salt in the sambar. ಆದ್ರೆ ಆ ಮನೆಯಲ್ಲಿ ಒಂದು ಅಡಿಗೆ ಮಾಡಿದ್ರಲ್ಲ, ಸಾಂಬಾರಲ್ಲಿ ಯಾರು ಉಪ್ಪು ಹಾಕಿರ್ಲಿಲ್ಲ. And that woman, that head of the house, that woman was telling, "Anna ಚೆನ್ನಾಗಿದ್ದಾನಾ?" ಅವತ್ತು ಆ ಅಡಿಗೆ ಬಡಿಸಿದಂತ ಮನೆ ಅಮ್ಮ ಕೇಳ್ತಾ ಇದ್ರೆ, ಅಣ್ಣ ಅಡಿಗೆ ಚೆನ್ನಾಗೈತೆ ಅಂತ ಕೇಳ್ತಾ ಇದ್ರು. Everybody simply they are eating because they don't want to tell them. ಎಲ್ಲರೂ ಸುಮ್ಮನೆ ಊಟ ಮಾಡ್ತಾರೆ. ಹಂಗಂದ್ರೆ ಹೊರಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. Because OM they have been trained like that. ಯಾಕಂದ್ರೆ OM ಸಂಸ್ಥೆ ಸೇವೆಯಲ್ಲಿ ಅವರು ಆ ರೀತಿ ತರಬೇತಿ ಹೊಂದ್ಕೊಂಡಿದ್ದಾರೆ. But that days, but nowadays I don't know. ಆ ದಿನಗಳು ಆಗಿತ್ತು, ಆದ್ರೆ ಈ ದಿನಗಳು ಹೇಗಿದೆ ಗೊತ್ತಿಲ್ಲ. So afterwards she realized that I have not put the salt. How you are eating? ಅದೆಲ್ಲ ಆದ್ಮೇಲೆ ಅವರು ಗೊತ್ತಾಯ್ತು, ಉಪ್ಪು ಹಾಕಿಲ್ಲಲ್ಲ, ಹೆಂಗೆ ಊಟ ಮಾಡಿದ್ರು ಅಂತ ಕೇಳ್ತಾ ಇದ್ರು. So that is the reason why the Bible clearly says our talk should be like the seasoned with salt. ಅದಕ್ಕೆ ದೇವ್ರ ಕೇಳ್ತೇವೆ ನೋಡಿ, ನಾವು ಯಾರ ಬಗ್ಗೆ ಅಥವಾ ಯಾರ ಹತ್ರ ನಾವು ಮಾತಾಡುವಾಗ ನಮ್ಮ ಸಂಭಾಷಣೆ ಹೆಂಗಿರ್ಬೇಕಂದ್ರೆ ಉಪ್ಪು ಹಾಕಿದ ರೀತಿಯಲ್ಲಿ ಅದು ಇಂಪಾಗಿ ಮತ್ತು ರುಚಿಕರವಾಗಿರ್ಬೇಕು. You should not be excess or you should not be less also. ಜಾಸ್ತಿ ಅತಿಯಾಗಿರಬಾರ್ದು ಮತ್ತೆ ತೀರ ಏನು ಇಲ್ದಂಗೂ ಇರಬಾರ್ದು. So like that our talk should be. ನಮ್ಮ ಮಾತು ಆ ರೀತಿಯಲ್ಲಿ ಇರಬೇಕು. So we should not talk more and we should not
talk less ಅಂದ್ರೆ also. ನಾವು ಜಾಸ್ತಿ ಅತಿಯಾಗಿ ಮಾತಾಡಕೂಡದು, ಮತ್ತೆ ಏನು ಮಾತಾಡಿದ್ರೆ ಕೂಡ ಸುಮ್ಮನೆ ಮೌನವಾಗಿ ಇರಬಾರ್ದು. We should edify the people. ಜನರು ಉತ್ತೇಜನ ಹೊಂದ್ಕೋಬೇಕು. We should bring life to the people. ಜನರ ಜೀವನದಲ್ಲಿ ನಾವು ಮಾತುಗಳ ಮೂಲಕ ಜೀವನ ತರಬೇಕು. That's why the Paul says that our conversation should be like. ಅದಕ್ಕೆ ಪೌಲ್ ಹೇಳ್ತಾನೆ ನಮ್ಮ ಸಂಭಾಷಣೆ ಈ ರೀತಿಯಲ್ಲಿ ಇರಬೇಕು. Really, Bible talks us so many things. ನಿಜ ಹೇಳ್ಬೇಕಂದ್ರೆ ದೇವ್ರ ವಾಕ್ಯನ ಓದ್ತಾ ಹೋದ್ರೆ ಅನೇಕ ಸಂಗತಿಗಳು Very ಬರಬೇಕು. simply, very simple things it will make us to understand. ನೋಡ್ರಿ, ಬಹಳ ಸುಲಭವಾದ ರೀತಿಯಲ್ಲಿ ಸರಳವಾಗಿ ನಾವು ವಿಷಯ ಅರ್ಥ ಮಾಡ್ಕೊಳ್ಳುವಂತ ದೇವ್ರ ವಾಕ್ಯ ಮಾಡ್ತದೆ. Even the translators, they wonderfully they translated the Bible. Sometimes that's why this is called to be the one of the best book available in the world. ಮತ್ತೆ ಈ ಇಡೀ ಪ್ರಪಂಚದಲ್ಲೇ ಮತ್ತೆ ಲಭ್ಯವಾಗಿರ್ತಕ್ಕಂಥ ಅತ್ಯಂತ ಒಳ್ಳೆಯ ಪುಸ್ತಕ, ಉತ್ತಮವಾಗಿರುವ ಪುಸ್ತಕ ಅಂತಂದ್ರೆ ಬೈಬಲ್ ಅಂತ ಹೇಳ್ತಾರೆ. ಕಾರಣ ಅದೇ ಮಾತುಗಳು ಆ ರೀತಿಯಲ್ಲಿ. So that's why a man of God said, the people who read the Bible will not their life will not be the same, but their life will be something good. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳಿದ, ಬೈಬಲ್ ಓದೋ ವ್ಯಕ್ತಿ ನಿಜವಾಗಿ ಕೂಡ ಯಾರಾದ್ರೆ ನಿಜವಾದ ಮನಸ್ಸು ಉಳ್ಳವರಾಗಿ ದೇವ್ರ ವಾಕ್ಯ ಓದ್ತಾರೋ ಅವ್ರ ಜೀವನ ಇದ್ದಾಗೆ ಇರೋದಿಲ್ಲ, ಅವ್ರ ಜೀವನ ರೂಪಾಂತರಗೊಳ್ಳುತ್ತೆ. And the Bible who read the Bible, they are not perished. ಮತ್ತೆ ಯಾರೆಲ್ಲ ಬೈಬಲ್ ಓದಿದ್ರಲ್ಲ ಅವ್ರು ಯಾವತ್ತೂ ಕೂಡ ನಾಶವಾಗಲಿಲ್ಲ. So when you read the word of God, it will teach us, it will make you to understand so many things in your life. ಯಾವಾಗ ದೇವ್ರ ವಾಕ್ಯ ನೀವು ಓದ್ತಿರೋ ಆ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡ್ತದೆ, ಉಪದೇಶ ಮಾಡ್ತದೆ, ಅನೇಕ ವಿಷಯಗಳು ನೀವು ಅರ್ಥ ಮಾಡ್ಕೊಳ್ತೀರಿ. And really I like the statement of R.R.K. Murthy. ಆರೋಗ್ಯ ಮೂರ್ತಿ ಹೇಳಿದಂತ ಮಾತು ನನಗೆ ತುಂಬಾ ಇಷ್ಟವಾಗ್ತದೆ. Because he is from a Brahmin background. ಕಾರಣ ಆತ ಬ್ರಾಹ್ಮಣ ಹಿನ್ನೆಲೆಯನ್ನು. And he told that I wanted to find some mistakes from the Bible. ಆತ ಹೇಳ್ದ, ಒಂದು ಸಮಯದಲ್ಲಿ ನಾನು ಬೈಬಲ್ ಓದಿದೆ, ಕಾರಣ ಅಂದ್ರೆ ಬೈಬಲ್ ಏನಾದ್ರೂ ತಪ್ಪು ಹಿಡಿಬೇಕು ಅಂತ ನಾನು ಓದಿದ್ದೆ. But he started to find out my mistakes, my wrong things in my life. ಬೈಬಲ್ ಏನು ತಪ್ಪು ಸಿಗುತ್ತೆ ಅಂತ ನಾನು ಓದ್ತಾ ಇದ್ರೆ ನನ್ನೊಳಗಿರುವಂತ ತಪ್ಪು ಏನೋ ಬೈಬಲ್ ತೋರ್ಪಡಿಸ್ತದೆ. That is the wonderful thing of the word of God. ಹೌದು, ದೇವ್ರ ವಾಕ್ಯಕ್ಕಿರುವಂತ ಅದ್ಭುತವಾದಂತ ಒಂದು ಶಕ್ತಿ ಅದಾಗಿದೆ. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, and the Bible as we read Psalm 105:2, ಕೀರ್ತನೆ 105 ಕೀರ್ತನೆ 2ನೇ ವಚನ ಓದಿದ ಪ್ರಕಾರ always we should sing praises unto the Lord ನಾವು ಯಾವಾಗಲೂ ದೇವರಿಗೆ ಸ್ತುತಿ ಗಾನವನ್ನು ಮಾಡಬೇಕು. and talk the wondrous works of the Lord. ದೇವರ ಅದ್ಭುತ ಕೃತ್ಯಗಳ ಕುರಿತು ನಾವು ಮಾತನಾಡುವವರಾಗಿರ್ಬೇಕು. That is why God has called upon us. ನೋಡಿ, ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಕರೆದಿದ್ದಾರೆ. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, so before leaving this place, let us close our eyes ಈ ಸ್ಥಳವನ್ನು ನಾವು ಬಿಡುವ ಮೊದಲು and just one moment ಕಣ್ಣುಗಳು ಮುಚ್ಚೋಣ ಮತ್ತು ಒಂದು ಕ್ಷಣ pray that the Lord help me, my talk should be, our conversation should be blessed with according to your word of God. ಸ್ವಾಮಿ, ನಿನ್ನ ವಾಕ್ಯದ ಮೇರೆಗೆ ನನ್ನೊಂದು ಸಂಭಾಷಣೆ ಮಾತುಕತೆ ಯಾವಾಗಲೂ ಕೂಡ ಅದು ಆಶೀರ್ವಾದದಾಯಕವಾಗಿರುವಂತೆ ಸಹಾಯ ಮಾಡುವುದಾಗಿ ಕರ್ತನಲ್ಲಿ ಪ್ರಾರ್ಥಿಸೋಣ. It should be like a seasoned salt of God. ಹೌದು ಸ್ವಾಮಿ, ಉಪ್ಪು ಹಾಕಿದ ಹಾಗೆ ಇಂಪಾಗಿರ್ಬೇಕಪ್ಪ. So our life should be like that of God. ಹೌದು ಸ್ವಾಮಿ, ನಮ್ಮ ಜೀವನ ಆ ರೀತಿಯಲ್ಲಿ ಇರ್ಬೇಕಪ್ಪ. Help us to understand and to live according to your word of God. ಕರ್ತನೇ, ನಿನ್ನ ವಾಕ್ಯವನ್ನು ನಾವು ಗ್ರಹಿಸಿದವರಾಗಿ ಆ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು. Thank you, Jesus. ವಂದನೆ ಯೇಸು. Gracious Heavenly Loving Father, ಪ್ರೀತಿಯ ಕೃಪಾಭರಿತನಾಗಿರುವ ಪರಲೋಕದ ತಂದೆ, we thank you, we praise you for speaking to us tonight with us. ಸ್ವಾಮಿ, ರಾತ್ರಿ ವೇಳೆ ನಿಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ. Let the word which has been sown in our heart, ನಮ್ಮ ಹೃದಯಗಳಲ್ಲಿ ಬಿತ್ತಲ್ಪಟ್ಟಂತ ನಿನ್ನ ವಾಕ್ಯ let it bring forth 100-fold fruit in our life, O God. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ 100ರಷ್ಟು ಫಲವನ್ನು ತರಲಿ ಅಪ್ಪ. We should not be the same people, we should be changed people, O God. ನಾವೆಷ್ಟು ಮಾತ್ರ ಇದ್ದ ಹಾಗೆ ಇರುವ ಜನರಾಗಿರದೆ ಬದಲಾಯಿಸು ಸ್ವಾಮಿ. As you said, Lord, we are salt unto the word of God. ಅದಕ್ಕೆ ಲೋಕಕ್ಕೆ ನಾವು ಈ ಭೂಮಿಗೆ ಉಪ್ಪಾಗಿದ್ದೇವೆ ಎಂದು ನಿನಗೆ So ಹೇಳಿದೆ. like that our life should be, O God. ಆ ರೀತಿ ನಮ್ಮ ಜೀವನ ಇರುವಂತೆ ಸಹಾಯ. Bless each one of them, O God. ಕರ್ತನೇ, ಪ್ರತಿಯೊಬ್ಬರನ್ನು ಆಶೀರ್ವದಿಸು. Let your name be glorified in and through our life, O God. ಸ್ವಾಮಿ, ನಮ್ಮಲ್ಲಿ ನಮ್ಮ ಮೂಲಕ ನಿನ್ನ ನಾಮ ಮಾತ್ರ ಯಾವಾಗಲೂ ನಾವು ಹೊಂದಲಿ. I pray for the people who have not come, O God. ಯಾರಲ್ಲಿ ಬರಲಿಲ್ಲವೋ ಅವ್ರಿಗೂ ಸಹ ಪ್ರಾರ್ಥಿಸ್ತೇವೆ. Lord, as we let them also come and join us in worshiping your name, O God. ಸ್ವಾಮಿ, ನಿನ್ನ ಆರಾಧಿಸುವ ಹಾಗೆ ಮುಂದಿನ ವಾರ ಅವರು ಕೂಡ ಬಂದರ ಜೊತೆ ಸೇರಿಕೊಳ್ಳುವಂತೆ ಸಹಾಯ. We commit ourselves in the hands of you. ನಮ್ಮೆಲ್ಲರನ್ನು ಎಬ್ಬಿಸಿಕೊಡು. Giving all the glory. ಎಲ್ಲ ಮಹಿಮೆ ಪಾತ್ರರಿಗೆ ಸಲ್ಲಿಸುತ್ತೇವೆ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. ಆಮೆನ್. Okay, quickly we'll go to the announcements. ಕರ್ತನಲ್ಲಿ ನೋಡಿಕೊಳ್ಳೋಣ. So next Sunday we don't have the fellowship. ಮುಂದಿನ ಭಾನುವಾರ
ಫೆಲೋಶಿಪ್ ಇರೋದಿಲ್ಲ. Because in Telugu church on 23rd, 25th, 26th, 3 days. Friday, Saturday, Sunday. 24th, 25th, 26th. 3 days there is a meeting in the Telugu church. Edward Williams, he is coming as a preacher. Please attend and be blessed. ನೋಡ್ರಿ, ಈ ವಾರದಲ್ಲಿ 24, 25, 26 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ಕೋಟೆಯಲ್ಲಿ ಇರ್ತಕ್ಕಂಥ CSI ತೆಲುಗು ಚರ್ಚಲ್ಲಿ ಮೀಟಿಂಗ್ ಏರ್ಪಡಿಸಿದ್ದಾರೆ. ಎಡ್ವರ್ಡ್ ವಿಲಿಯಮ್ಸ್ ಸೇವಕರು ಸಹ ಬರ್ತಾ ಇದ್ದಾರೆ. ಅದರ ನಿಮಿತ್ತ ಕೂಟಗಳು ಇರೋದ್ರ ನಿಮಿತ್ತವಾಗಿ ಇಲ್ಲಿ ಮುಂದಿನ ವಾರ ಫೆಲೋಶಿಪ್ ಇರೋದಿಲ್ಲ. ವಿಷಯ ನೆನಪಿಟ್ಕೊಂಡ್ರೆ ಮತ್ತು ಕೂಟಗಳು ತಪ್ಪದೆ ನೀವು ಪ್ರಾರ್ಥಿಸಿ ಮತ್ತು ಭಾಗವಹಿಸಿ. Tell others also that next Sunday there is no fellowship. ಇದರಿಗೂ ಕೂಡ ಯಾರು ಬರಲಿಲ್ಲ ಇವತ್ತು ಮುಂದಿನ ವಾರ ಫೆಲೋಶಿಪ್ ಇರಲ್ಲ ಅಂತ ಅವ್ರಿಗೆ ತಿಳಿಸಿ. Okay, and this again in the month of February, that is 12th, 13th, 14th, there is meetings in Water College compound grounds arranged by Chaitanya Welfare Samiti, and preacher is Prophet Paul Prithvi. ಮುಂದಿನ ತಿಂಗಳು ಫೆಬ್ರವರಿ 12, 13, 14 ಈ ದಿನಗಳಲ್ಲಿ ಬುಧ, ಗುರು, ಶುಕ್ರವಾರ ಈ ದಿನಗಳಲ್ಲಿ ಸುವಾರ್ಥ ಮಹಾಸಭೆಗಳು ವಾರ್ಡರ್ ಗ್ರೌಂಡ್ ನಲ್ಲಿ ಚೈತನ್ಯ ಸಮಿತಿ ಮೂಲಕ ಏರ್ಪಡಿಸಲ್ಪಟ್ಟಿದೆ. ಈ ಕೂಟಕ್ಕೆ ಪ್ರವಾದಿ ಪೌಲ್ ಪೃಥ್ವಿ ಅಂತ ದೇವರ ಸೇವಕರು ಬರ್ತಾ ಇದ್ದಾರೆ. So please pray for these meetings. ದಯಮಾಡಿ ಕುಟುಂಬಗೋಸ್ಕರ ಪ್ರಾರ್ಥಿಸಿ. So next again 2 weeks are there, I will again announce the same meetings. ಮುಂದಿನ 2 ವಾರಗಳಿದ್ದಾಗ ಆ ವಾರದಲ್ಲಿ ಕೂಡ ನಿಮಗೆ ಪ್ರಕಟಿಸ್ತೀವಿ. Okay, continue to pray for our country and all the people. ಮತ್ತೆ ನಮ್ಮ ದೇಶಕ್ಕೋಸ್ಕರ, ದೇಶದ ಎಲ್ಲ ಪ್ರಜೆಗಳಿಗೋಸ್ಕರ ನೀವು ಪ್ರಾರ್ಥಿಸಬೇಕು. Okay, very prayer requests. ನೀವೇನೋ ಪ್ರಾರ್ಥನೆ ಮಾಡಿರೋದಾದ್ರೆ ತಿಳಿಸಿ. Okay, as we are singing this song, let us give our prayer for the Lord's ministry. ಈ ಸಮಯ ಹಾಡ್ತಿರ್ಬೇಕಾದ್ರೆ ದೇವರ ಸೇವೆ ನಿಮಿತ್ತ ನಾವು ಪ್ರಾರ್ಥಿಸಬೇಕು. In the end, I request Father to close with the word of prayer. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಸೋತು ಹೋಗದಿರು, ಮನಸೋತು ಹೋಗದಿರು, ಸೋತು ಹೋಗದಿರು, ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಆಂತರ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆಯಿದು, ಆಂತರ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆಯಿದು. ಸೋತು ಹೋಗದಿರು, ಮನಸೋ